ಯೋಗ್ಯತೆ ಇಲ್ಲ. ಭಗವಂತ ಯಾವ್ದಾದ್ರು ಒಂದು, ಯಾಕಂದ್ರೆ ಭಗವಂತ ಯಾವಾಗಲೂ ನಮಗೆ ಕೊಡೋದಕ್ಕೆ ಉಪಕಾರ ಮಾಡಿ ಹುಡುಕ್ತಾರಂತೆ. ನಮಗೆ ನಿಗದೆ ಮಾಡಿರುವಂಥ ಪುಣ್ಯ ಕಾಲವನ್ನು ಒಂದು ವ್ಯಾಜ್ಯವಾಗಿಟ್ಕೊಂಡು ನಮ್ಗೆ ಕೊಡ್ತಾನೆ ಅವನು. ಇಲ್ಲಿ ಒಂದೊಂದಾಗಿ ಕೇಳ್ತಾನೆ, ಏನು ಕೇಳಿದ್ರು ಇಲ್ಲ ಇಲ್ಲ ಅಂತಾರೆ. ಸರಿ ಬಿಡಿ, ನೀವು ಕಾಡು ಹೋಗ್ತೀನಿ ಅಂದರೆ ಕಾಡಂಶ ಇರ್ತದಲ್ಲ, ಕಾಡು ಬಹಳ ಶ್ರೇಷ್ಠವಾದದ್ದೇ. ಅದಕ್ಕೆ ಹೇಳ್ತಾನೆ, ಇವಾಗ ಏನು ಕಾಡು ಇದು ನೈವಿಚಾರಣ್ಯನ, ಇದು ಪುಣ್ಯಾನಕ್ಕೆ ಯಾವುದೋ ನಮ್ಮಲ್ಲಿರೋ ಕಾಡು, ಹಾಗಾಗಿ ಇದು ಅಲ್ಲಾದ ಋಷಿ ಮುನಿಗಳು ಇರ್ತಾರೆ. ಇಲ್ಲಿ ನಾವು ದನ ಕರುಗಳು ಓಡಿಸ್ಕೊಂಡು ಬೇರೆ ಯಾರು ಇಲ್ಲ, ಅದಕ್ಕೂ ಇಲ್ಲ ಅಂತಾರಂತೆ. ಇದೇನು ಅಂದರೆ ಕೊಡು ಅಂತ ಕೇಳ್ತಾ ಇದ್ರು. ಈಗ ಕೊಡ್ತೀನಿ ಅಂದರೆ ಅದಕ್ಕೆಲ್ಲ ಹೇಳ್ತಾ ಇದ್ವಿ. ಕಾರಣ ಏನು ಅಂದರೆ ಭಗವಂತ ಯಾರ್ಯಾರಿಗೆಲ್ಲ ಕೊಡ್ತಾನೆ, ಏನೇನು ಅದಕ್ಕೆ ಅಧಿಕಾರ ಬೇಕು ಅನ್ನೋದಕ್ಕೆ ಇದೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ ಆಡೋದಕ್ಕೆ. ಸರಿ, ಉಣ್ಣೋನು ಅಂತ ಹೇಳಿದ್ರಲ್ಲ, ಅದು ಊಟ ಮಾಡೋದು ಸಹ ಬಹಳ ಪುಣ್ಯವಾದ ಕೆಲಸ. ಭಗವಂತನಿಗೆ ಆರಾಧನೆಯನ್ನು ಮಾಡಿ ನೈವೇದ್ಯ ಮಾಡಿ ಊಟ ಮಾಡೋದು ಪುಣ್ಯ ಕೆಲಸ. ಇವು ನಾವು ಎಲ್ಲಿ ಆರಾಧನೆ ಮಾಡ್ತೀವಿ, ಸ್ನಾನನೇ ಮಾಡಿಲ್ಲ, ನೈವೇದ್ಯ ಅಂತೂ ಅದು ಏನೇನಿಲ್ಲ, ಅದು ಎಲ್ಲವೂ ಇಲ್ಲ, ಹಾಗೆ ಬಿಟ್ಟಿರ್ತೀವಿ, ಮುಂದೆ ಗೊತ್ತಿ ಎಲ್ಲರೂ ತಿಂತೀವಿ, ಕಲುಷಿತ ಆಗುತ್ತೆ ಅಂತ ಹೇಳ್ತಾರೆ. ಹಸು ಮೇಯಿಸೋದೇ ಇಲ್ಲ ಮಾತ್ರ. ಹಸು ನಾವು ಮೇಯಿಸೋ ಧರ್ಮ ಸರಿ, ನಾವು ಮಾಡ್ತಿರೋದು ಯಾವ ಧರ್ಮ ಕೆಲಸ ಮಾಡ್ತಿಲ್ಲ, ವಾಣಿಜ್ಯಕ್ಕೆ ಮಾಡ್ತಾ ಇದ್ದೀವಿ ಕಡೆಗೆ. ಆಮೇಲೆ ಭಗವಂತ ನಿಮಗೆ ಸರಿ ಒಂದು ಇಲ್ಲ ಅಂದರೆ ಏನು ಅಂತ ನಿಮಗೆ ಕೊಡೋದು ಅಂತ ನಾವು ಹೇಳ್ತಾನೆ. ಸರಿ, ಇಲ್ಲಿ ಏನಂದರೆ ಹಸು ಅಂದರೆ ಸಂಸಾರ, ಇಲ್ಲಿ ನಾವು ಅಂದರೆ ಕಾಡು ಅನ್ನೋದೇ ಇದು ಅಂದರೆ ಇಲ್ಲಿ ಹಸು ಅನ್ನೋದು ನಾವಿರುವಂಥದ್ದು ಕಾಡು. ಸಂಸಾರದಲ್ಲಿ ಕಾಡೇ ಸಂಸಾರ, ಇಲ್ಲಿ ಸಂಸಾರನೇ ಕಾಡು. ಅದಕ್ಕೆ ಇಲ್ಲಿ ನಾವು ಮಾಡಬೇಕಾದ ಕರ್ಮಗಳು ಮಾಡ್ತೀವಲ್ಲ, ನಾವು ಮಾಡುವ ಕರ್ಮ ಎಲ್ಲ ಯಾವುದು ಭಗವಂತನ ಪ್ರೀತಿಯಾದ ಕೆಲಸ ಮಾಡ್ತಾ ಇಲ್ಲ, ಅದನ್ನೇ ಹೇಳ್ತಾರೆ. ಕಾನೂನು ಹೇಳ್ತು ನಾವು ಈಗ ಇಲ್ಲಿ ಮಾಡ್ತಿರೋ ಕೆಲಸ ಇದೆ, ಕಾನೂನು ಶೇರ್ ಮುಖವಾಗಿ ಇಲ್ಲಿ ಮಾಡ್ತಾ ಇದ್ದೀವಿ, ಹೇಳ್ತೀವಿ ಮತ್ತೆ ಮಾಡ್ತೀವಿ. ಭಗವಂತನಿಗೆಲ್ಲ ಸ್ನಾನ ಇಲ್ಲ, ಏನಿಲ್ಲ, ಅಡುಗೆ ಮಾಡ್ತೀವಿ, ಅಡುಗೆ ಮಾಡಿ ಮೊದಲು ತಿನ್ನೋದೇ ಕೆಲಸ. ಭಗವಂತನ ನೈವೇದ್ಯ ಅನ್ನೋದು ಏನೂ ಇಲ್ಲ ಅದಕ್ಕೆ. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವೋ ಅದನ್ನೇ ಇಲ್ಲಿ ಆಟಾಡಿತ ತೋರಿಸ್ಕೊಡ್ತಾ ಇದೆ ಅದಕ್ಕೆ. ಆಮೇಲೆ ಅದಕ್ಕೆ ಹೇಳ್ತಾರೆ, ಸರಿ ಬಿಡಮ್ಮ, ನಿಮಗೆ ಇಷ್ಟೆಲ್ಲ ತಿಳ್ಕೊಂಡಿದೆಯಲ್ಲ, ಜ್ಞಾನವೇ ಸಾಕು, ಅದಕ್ಕೆ ಜ್ಞಾನ ಇದ್ದರೆ ಸಾಕು ಅಂತ ನರಸಿಂಹ ಪುರಾಣದವ್ರ ಇರ್ತೈತೆ. ಜ್ಞಾನೇನ ಹೀನಃ ಪಶುಭಿ ಸಮಾನ ಅಂತ ಹೇಳಿದೆ. ಹಾಗಾಗಿ ನಾವು ಪಶುಗಳ ಥರ ನಾವು, ಯಾಕಂದರೆ ಅದರಲ್ಲಿ ನಮ್ಗೆ ಯಾವ ಜ್ಞಾನವೂ ಇನ್ನೊಂದು ಪಶುಗಳ ಸಮಾನ ಆಗಿದ್ವಿ ಅಂತ ಹೇಳ್ತಾರಂತೆ. ಆವಾಗ ಭಗವಂತ ಹೇಳ್ತಾನೆ, ಸರಿ ನಿಮಗೆ ಇಷ್ಟೆಲ್ಲ ನೀವು ಇದೆಲ್ಲ ಕೇಳ್ತಿದ್ರಲ್ಲ, ನಿಮ್ಗೆ ಯಾವ ಒಂದು ಕಾರಣ ಇಲ್ಲದೆ ನಾವು ಹೇಗೆ ಕೊಡೋದು ನಾವು ಅಂತ ಭಗವಂತ ಹೇಳ್ತಾನೆ ಅದಕ್ಕೆ. ಆವಾಗ ನೀವು ಅದು ಹೇಳ್ತಂತೆ, ಇಲ್ಲ ನೀವು ಬೆಳಗ್ಗೆದ್ದು ಬರ್ತಿರಲ್ಲ, ಪ್ರಾತಃ ಕಾಲದಲ್ಲಿ ಬರ್ತಿರಲ್ಲ, ಪ್ರಾತಃ ಕಾಲ ಹೇಳೋದೇ ಪುಣ್ಯವಾದ ಕೆಲಸ. ಆದ್ದರಿಂದ ಆ ಪ್ರಾತಃ ಕಾಲ ಎದ್ದು ಸ್ನಾನ ಮಾಡೋದು ಪುಣ್ಯ, ಅದನ್ನು ಕೊಡ್ತೀವಿ. ಅಯ್ಯೋ ಪ್ರಾತಃ ಕಾಲ ಹೇಳ್ತೀವಿ ಸರಿ, ಯಾಕೆ ಮನೆಯಲ್ಲಿ ಬೀಳೋದಲ್ಲೇ ಎಬ್ಬಿಸ್ತಾರೆ, ಸ್ನಾನ ಮಾಡೋದೇನು ಬಂತು. ಅದರಿಂದ ನಾವು ಪುಣ್ಯದಕ್ಕೆ ಹೇಳೋದಿಲ್ಲ, ನಾವು ಎಲ್ಲೂ ಸಹ ಅದನ್ನು ಹೇಳ್ತಾರದಕ್ಕೆ. ಅಂದರೆ ಅವ್ನು ಹೇಳ್ತಾನೆ, ನಾ ಏನು ಮಾಡಲಮ್ಮ, ನನಗೆ ನಾನು ಸರ್ವಜ್ಞೋಭಿ ವಿಶ್ವೇಶ ಕಾರುಣಿಕೋಭಿ ಸರ್, ಅವನ ಕಾರುಣ್ಯ ತುಂಬ ಕರುಣ ಇದೆ, ವಿಶ್ವೇಶ ಸರ್ವಜ್ಞ ತಿಳ್ಕೊಂಡಿದ್ದಾರೆ. ಆದರೆ ಒಂದು ನಿಯಮ ಮಾಡ್ತಾರೆ, ಸಂಸಾರ ತ್ರಾಹಿತ್ವ ರಕ್ಷಾಪೇಕ್ಷಾ ಪಡೆಯುತ್ತೆ. ರಕ್ಷೆ ಮಾಡೋದೊಂದು ವ್ಯಾಜ ಬೇಕು, ಒಂದು ನೀವು ಕೇಳೋದೊಂದು ನಿಮ್ದು ಯಾವುದೋ ಒಂದು ವ್ಯಾಜ ಬೇಕು ಅನ್ನುವಾಗ ಅದನ್ನು ಹೇಳ್ತಾರೆ. ಈ ಮಾರ್ಗೈ ಸ್ಥಾನನೇ ಬಹಳ ವಿಶೇಷ. ನೀವು ಮಾರ್ಗೈ ನೀರಾಡುವ ಅಂತ ಹೇಳಿದ್ರಲ್ಲ, ಅದನ್ನ ಇಟ್ಕೋತೀನಿ ಅಂತ. ನಾವೆಲ್ಲಿ ನೀರಾಡಿದ್ವಿ, ಸುಮ್ಮನೆ ಹೇಳಿದ್ವಿ ಅಷ್ಟೇ. ಜೊತೆ ಬರೋದಕ್ಕೆ ನಾವು ವೃದ್ಧರಿಗೆ ಹೇಳ್ಕೊಂಡ್ಬಂದ್ವಿ, ನಾವೆಲ್ಲಿ ಇಲ್ಲಿವರೆಗೂ ನೀರಾಡಲಿಲ್ಲ, ನಾವು ಮಾರ್ಗೈ ಸ್ನಾನವನ್ನು ಮಾಡಿಲ್ಲ ಅಂತ ಅದೋನೇ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆಲ್ಲರೂ ಭಗವಂತನ ಹೇಳೋದಕ್ಕೆಲ್ಲ ವಿರುದ್ಧ ಹೋಗ್ತಾರೆ ಕಡೆಗೆ. ಅದಕ್ಕೆ ಆಮೇಲೆ ಹೇಳ್ತಾರೆ ಅದಕ್ಕೆ ಇದು ಇವರು ಆಡುವಂತಾರೆ ಹೇಳಿದಾರಲ್ಲ, ಏನು ತದಂಗ್ರಿ ಉದ್ದೇಶ್ಯ ಕದಾಪಿ ಕೇನಚಿತೆ, ಅದಕ್ಕೆ ಯಥಾ ತಥಾಪಿ ಸಕೃತ್ಕೃತೋಂಜಲಿ ತದೈವ ಕೃಷ್ಣಾದಿ ಅಶುಭಾನ್ಯನೇಕಶಃ ಯುವಾನಿ ಕೃಷ್ಣಾನಿ ನ ಜಾತು ಹೀಯತೆ ಅಂದ್ಬಿಟ್ಟು ಅಂತ. ನಾವು ಭಗವಂತನ ಭಾಗಗಳಲ್ಲಿ ಇದ್ದು ಕದಾಪಿ ಕೇಳಿತ್ತು, ಯಾವ ರೀತಿಯಾಗಿ ಮಲ್ಕೊಂಡು ನಿಂತ್ಕೊಂಡು ಕೂತ್ಕೊಂಡು ಎಲ್ಲಿಂದೋ ಯಾವ ಸ್ಥಳದಲ್ಲೇ ಆಗಲಿ, ಆಮೇಲೆ ಯಾವ್ದು ಸಕೃತ್ಕೃತ ಒಂದು ಸಲ ಕೈ ಮುಗಿದ್ರೆ ಸಾಕೋದು, ಅದೇ ಸಾಕಂತೆ ಭಗವಂತ ಅದನ್ನೇ ಸುಮೃತವಾಗಿ ತಗೊಳ್ತಾನಂತೆ. ಅದನ್ನೇ ತಗೊಂಡು ನಾನು ಎಲ್ಲವನ್ನು ಶುಭವನ್ನು ಕೊಡ್ತಾನೆ ಅಂದ್ಬಿಟ್ಟು ಅಂತ. ಆಮೇಲೆ ಇನ್ನೊಂದು ಹೇಳಿದಾಗೆ, ನೀವು ಬೆಳಗ್ಗೆದ್ದು ಹಾಲು ಕರಿತೀರಲ್ಲ, ಅದು ಶುಭವಾದ ಕೆಲಸ ಕೊಡ್ತೀವಿ. ನಾವೆಲ್ಲ ಹಾಲು ಕರಿತೀವಿ, ನಮ್ಮಲ್ಲಿ ಗಂಡು ಹುಡುಗರೇ ಹಾಲು ಕರೆಯೋದು. ಹಾಗಾಗಿ ನಾವು ಅದನ್ನು ಕರೆಯಲ್ಲ, ಹಾಗಾಗಿ ಆ ಪುಣ್ಯ ಕೆಲಸವೂ ನಾವು ಮಾಡಿಲ್ಲ ಅನ್ನೋದು ಅಂತ ಕಡೆಗೆ. ಆಮೇಲೆ ಕೇಳ್ತಾರಂತೆ, ಇದು ಹಾಗಾದ್ರೆ ದನವನ್ನು ಹೊಡ್ಕೊಂಡು ಹೋಗೋದು ಸಾಧಾರಣ ಹುಡುಗರು ಗಂಡರ ತಾನೇ ಕರ್ಕೊಂಡು ಹೋಗೋದು, ಹೆಂಗಸರಿಗೆ ಹೇಳ್ತಾ ಇದ್ದಾರೆ ಹೇಗೆ, ನಾವು ಹಿಂದೆ ಕಾನಂಶ ಕರೆಗಳು ಪಿಂಚನ್ ಹೋಗ್ತಾರಂತೆ ಅಷ್ಟೇ, ನಾವು ಅವ್ರು ಹೊಡ್ಕೊಂಡು ಹೋಗ್ತಾರೆ, ಆ ಕೆಲಸವೂ ನಾವು ಮಾಡಿಲ್ಲ ಅಂದ್ಬಿಟ್ಟು. ಸರಿ ಹೇಳ್ತಾರೆ, ಏನಕ್ಕೆ ನಾನು ಕೊಡಲಿ, ಇದಕ್ಕೆ
ಎಲ್ಲ ಕೇಳಿದ್ರು ಏನಾದ್ರು ಹೇಳ್ತಾರೆ, ಅದು ಗೊತ್ತಿಲ್ಲ, ಈ ಶಾಸ್ತ್ರ ಗೊತ್ತಿಲ್ಲ, ಆ ಶಾಸ್ತ್ರ ಗೊತ್ತಿಲ್ಲ ಅಂತಾರೆ. ಅದಾದ್ರೆ ಇವರಿಗೆ ಹೊಟ್ಟೆ ಮಾಡ್ತೀವಿ ಅಂತಾರೆ, ಯಾವ ಕರ್ಮ ಅನುಷ್ಠಾನ ಮಾಡಿಲ್ಲ ಅಂತಾರೆ. ಇದನ್ನ ಏನಕ್ಕೆ ಮಾಡ್ತಾರೆ? ಸರಿ ಬಿಡಮ್ಮ, ನೀನು ಆಶ್ರಮ ಧರ್ಮವನ್ನು ಮಾಡಿಸಿದ್ರಲ್ಲ, ಅದಕ್ಕೆ ಕೃಷಿ ಗೋರಕ್ಷ ವಾಣಿಜ್ಯಾನ್ ವೈಶ್ವಧರ್ಮ ಸ್ವಭಾವವನ್ನು ಶಾಸ್ತ್ರಗಳನ್ನು ಹೇಳಿದ್ದೀನಿ. ನಿಮಗೆ ಬೇಕಾದಂತಹ ವಾಣಿಜ್ಯಕ್ಕೆ ವಾಣಿಜ್ಯ ಮಾಡಿದ್ರು ಸಹ ಅದು ವೈಶ್ಯರ ಧರ್ಮವಾದ್ರಿಂದ ಅದನ್ನ ಇಟ್ಕೊಂಡು ನಾನು ಕೊಡ್ದೆ ಅಂತಾರೆ. ಅಯ್ಯೋ, ಆಶ್ರಮ ಧರ್ಮ ಬಗ್ಗೆ ನಾವು ಏನು ತಿಳಿದು ಏನೋ ನಾವು ಮಾಡ್ತಾ ಇದ್ವಿ, ಹಾಗಾಗಿ ಅದನ್ನ ಇಟ್ಕೊಂಡು ನಮಗೆ ಆ ಧರ್ಮ ಇದೆ, ನಮ್ಮ ಆಶ್ರಮ ಧರ್ಮ ಅಂತ ನಾವು ಮಾಡ್ತಾ ಇಲ್ಲ. ಏನೋ ಹೀಗೆ ಹೇಳ್ತಾರೆ, ಹೋಗ್ಬೇಕಾದ್ರೆ ಹೋಗ್ತೀವಿ ಬರ್ತಾ ಇರ್ತೀವಲ್ಲ, ನಾವು ವೈಶ್ಯರು ನಮಗೆ ಇದು ಧರ್ಮ ಅಂತ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರಂತೆ. ಈ ಭಗವಂತ ಹೇಳ್ಬೋದು, ಯೋಚನೆ ಆಗ್ತಿದ್ವಿ, ಏನು ಹೇಳಿದ್ರು ಹೇಳ್ತಾರಲ್ಲ ಇವ್ರಿಗೆ. ಮಕ್ಕಳು ಎಲ್ಲ ಬಂದು ಕೊಡಿ ಪೀಡಿಸಿದ್ರು. ಈಗ ಕೊಡ್ತೀನಿ ಅಂದರೆ ನಮಗೆ ಅದಿಲ್ಲ ಇದಿಲ್ಲ ಅಂತ ಕೊಡ್ತಾ ಅಂದ್ಬಿಟ್ಟು ಸರಿ ಕಡೆ ಹೇಳ್ತಾರೆ. ಅದಕ್ಕೆ ಜ್ಞಾನವೂ ಯೋಗ ಇಲ್ಲ ಅಂದ್ರಿ, ಭಕ್ತಿ ಯೋಗ ಇಲ್ಲ ಅಂದ್ರಿ, ಇದು ಕರ್ಮಯೋಗವೂ ಇಲ್ಲ ಅಂದ್ರಿ, ಯಾವ ಜ್ಞಾನವೂ ಇಲ್ಲ ಅಂದ್ರೆ ಎಲ್ಲವನ್ನೂ ಇಲ್ಲ ಅಂತ ಹೇಳಿದ್ರಿ. ಇಷ್ಟೆಲ್ಲ ಆಗಿ ನಿಮಗೆ ಸರಿ ನೀವೇ ಹೇಳಿ, ನಿಮಗೆ ಏನಿದೆ, ನಿಮಗೆ ನಾನು ಕೊಡಬೇಕಂದ್ರೆ ಏನಾದ್ರು ಒಂದು ಕಾರಣ ಬೇಕಂದ್ರೆ ದೊಡ್ಡ ಕಾರಣ ನಾನು ಇಷ್ಟವರೆಗೂ ಹೇಳಿದ್ರು ಇಲ್ಲ ಅನ್ಕೊಂಬಂದಲ್ಲ ಅಂತ. ಅದಕ್ಕೆ ಉಂತನ್ನೈ ತೆರವಿ ಪರಂದನೈ ಪುಣ್ಯಂ ಯಾವ ನೀನು ನಮ್ಮ ಕುಲದಲ್ಲಿ ಹುಟ್ಟಿದೆಲ್ಲ, ಇದಕ್ಕಿಂತ ನಮಗೆ ದೊಡ್ಡ ಜನ ಇರಬೇಕು. ಅದಕ್ಕೆ ನೀನು ಹೋದಲ್ಲೇ ಹೇಳಿದ್ರೆ ಪೂರತ್ಯಮಾನಾಚರಣದಲ್ಲಿ ಜನ್ಮ ಕರ್ಮ ಚ ನೈದಿವ್ಯಂ ಯೋಗೈತಿ ತತ್ವತಃ ಅಂತ ತೆಕ್ಟಾರ್ಯ ಎಂಬುದಂತ್ಯಂ ನೈದಿ ಮಾಮೇದಿ ಸೌಜ್ಞ ಅಂತ ಹೇಳಿದೆಯಲ್ಲ ಅವಾಗ. ಅಂತ ನೀನು ಜನ್ಮ ಕರ್ಮವನ್ನು ಹೇಳಿದ್ವಲ್ಲ, ಅದೊಂದು ಪುಣ್ಯ ಮಾಡ್ತಿದೆ. ವೃತ್ತಿ ಮಗನ ಅಂತೇಳಿ ನಿನ್ನ ಹಾಡೋದಲ್ಲ, ಆ ಒಂದು ಪುಣ್ಯ ನಮಗಿದೆ. ನಿಮ್ಮ ಜನ್ಮರಾಷ್ಟ್ರ ತಿಳ್ಕೊಂಡಿದ್ದೀವಿ. ಅದಕ್ಕೆ ನೀನು ಅದ್ವಾರಕ ಪ್ರಪನ್ನನಾಗಿ ಎಲ್ಲರನ್ನೂ ನೀನು ಕಾಪಾಡೋದಕ್ಕೆ ನಿನ್ನ ಸೌಲಭ್ಯ ಗತಿ ಅಂತ ಅದು ತಿಳ್ಕೊಂಡಿದ್ದೀವಿ ನಾವು. ಅಂದರೆ ಏನು ಗೊತ್ತಿಲ್ಲ ಅಂತ ಇವಾಗ ಇಲ್ಲಿ ಶುರು ಮಾಡ್ದಲ್ಲ, ಮತ್ತೆ ಇರ್ತಾರ ಅಂತ ಆಮೇಲೆ ಅದು ಸರಿ. ನೀವು ಸರಿ ಅವ ಹೇಳ್ತಂತ ಕಡೆಗೆ ನಿಮಗೆ ಅದೆಲ್ಲ ಕಡ ಅರಿವನ್ನೂ ಇಲ್ಲ ಅಂತ ಹೇಳ್ತಲ್ಲ. ಈಗ ನಿಮಗೆ ನನ್ನ ಬಗ್ಗೆ ಹೇಳ್ತಿರಲ್ಲ, ಇಷ್ಟಿದ್ರೆ ಇದೇ ಸಾಕು ನನಗೆ ಅಂತಂದ್ರೆ, ಅಯ್ಯೋ ನಮಗೆಲ್ಲಿ ಶರೀರಾತ್ಮ ಭಾವ ಇದೆಲ್ಲ ಹೇಳ್ತಾರೆ. ನಾವು ಶರೀರವೇ ಆತ್ಮ, ದೇಹವೇ ಆತ್ಮ ಅಂದ್ಕೊಂಡಿದ್ದೀವಿ. ನಮ್ಗೆ ಇದು ಬೇರೆ ಅದು ಬೇರೆ, ಅದು ನಮಗೆ ಗೊತ್ತಿಲ್ಲ. ನಾನು ಮೊದಲೇ ಹಸಿರ್ತಾರ ಅಂತ ಹೇಳಿದ್ರಲ್ಲ, ಅದರಿಂದ ಅದು ನಮಗೆ ಗೊತ್ತಿಲ್ಲ. ನಮಗೆ ಏನು ಜ್ಞಾನವಿಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾರಂತೆ. ಸರಿ, ನಿಮ್ಗೆ ಅವನೇ ಹೇಳ್ತಂತೆ ಕಡೆ ನೀನೇ ಹೇಳಿ ಕುಂತನ್ನೇ ತಿರುಗಿ ಬಂದು ಅದರಲ್ಲಿ ಏನು ನಿಮ್ಗೆ ಪುಣ್ಯ ಬಂತು ಅಂತ ಕೇಳ್ತಾನಂತೆ. ನೀನು ಪರತ್ವಲ್ಲಿದ್ಯಾ, ನೀನು ಪರತ್ವದಲ್ಲಿದ್ದು ನೀನು ಅಲ್ಲಿಂದ ಇದ್ದು ಇಲ್ಲಿಗೆ ಬಂದಿದ್ಯಲ್ಲ ಅಂದ್ರೆ ನೀನಾಗೆ ಆಯ್ಕೊಂಡು ನಮ್ಮ ಕುಲದಲ್ಲಿ ಬಂದಿದ್ದೀಯ, ಅದು ನಮ್ಮ ಪುಣ್ಯದಾನ ಅಂತ ಕೇಳ್ತಾರಂತೆ. ನೀ ಎಲ್ಲೋ ಹುಟ್ಬೋದಾಗಿತ್ತು, ರಾಮ ಕ್ಷತ್ರಿಯರ ದಶರಥ ಮಾತಾಡುತ್ತ ನೀನು ಆ ಥರ ಬೇರೆ ಎಲ್ಲೋ ಹುಟ್ಬೋದಾಗಿತ್ತು. ನಮ್ಮ ಪಾಡಿಯಲ್ಲಿ ಬಂದು ಹುಟ್ಟಿದೆಯಲ್ಲ, ಹೇಗೆ ಅದು ನಾವು ಮಾಡಿದ ಪುಣ್ಯ. ಆ ಪುಣ್ಯದಿಂದ ನೀವು ಬಂದಿದೆ. ಅದರಿಂದ ಅದು ದೊಡ್ಡ ಪುಣ್ಯ. ಯಾವುದನ್ನು ಎಲ್ಲ ಶಾಸ್ತ್ರ, ಯಾವುದು ಕರ್ಮ, ಯಾವುದು ಹೇಳ್ತೀಯೋ ಅದೆಲ್ಲವನ್ನೂ ಯಾರಲ್ಲಿದೆಯೋ ಅವನೇ ನಮ್ಮ ಹತ್ರ ಇರಬೇಕಾದ್ರೆ ಅದ್ಯಾಕೆ ನಮಗೆ? ಯಾವುದು ಧರ್ಮವೋ, ಯಾವುದು ಶಾಸ್ತ್ರವೋ, ಯಾವುದು ಜ್ಞಾನವೋ ಅದೆಲ್ಲ ನೀನೇ. ಅವನೇ ಅಂಥ ವಸ್ತುವೇ ನಮ್ಮ ಹತ್ರ ಇದ್ಮೇಲೆ ಇನ್ನು ನಮಗೆ ಮಾಡಿದ್ರೆ ಇದೆಲ್ಲ ಬಿಟ್ಟೇ ನಮಗೆ ಅದರದ್ದೇ ನೀವೇ ಆಚಾರ್ಯ ಸ್ಥಾನದಲ್ಲೇ ಬೇರೆ ಇದೆ. ಹಾಗೆ ನಾವು ಬೇರೆ ಕರ್ಮ ಯಾತಕ್ಕೆ ಮಾಡಬೇಕು? ಅದೊಂದು ಸಾಲದ ನಿಮಗೆ ಏನು ಕೇಳ್ತಾನಂತ. ಅದಕ್ಕೆ ಅವಾಗ ಹೇಳ್ತಾನಂತೆ, ನೋಡು ಪರವಾಗಿಲ್ಲ, ಅವರಿಗೆ ಎಲ್ಲ ಭಾಳ ಕಿಲಾಡಿ ಆಗಿದ್ದಾರೆ, ಇವರು ಏನು ಗೊತ್ತಿಲ್ಲ ಅಂದ್ಬಿಟ್ಟು ಅವನ ಭಗವಂತನ ಶ್ರೀನಿವಾಸಕೊಂಡು ಅಂತ ಅದು ಹೇಳ್ತಾರೆ. ಕಡೆಗೆ ನಮಗೆ ನೀನೇ ಹೇಳ್ತೀಯ, ಉಪನಿಷತ್ ಹೇಳಿದ ದ್ವಾಭಿಮೌ ಗೀತ ಹೇಳ್ತೀಯ, ದ್ವಾಭಿಮೌ ಪುರುಷೋಕೆ ಚರಾಚರ ಜಲ ಸರ್ವಾಣಿ ಭೂತಾನಿ ಪೂರ್ವಸ್ತರ ಉಚ್ಯತೆ ಉತ್ತಮ ಪುರುಷಸ್ವನ್ಯ ಪರಮಾತ್ಮೆ ಪಿತಾರ್ಥ ನೀನೇ ಹೇಳ್ತೀಯ. ಅದಕ್ಕೆ ನಾವೆಲ್ಲ ಕೂಟಸ್ಥರು, ನೀನೇ ಹೇಳ್ದಂಗೆ ಚರ, ನಾವೆಲ್ಲ ಕೂಟಸ್ಥರು, ದೇಹ ಅಕ್ಷರ, ಜೀವಾತ್ಮ ಅಕ್ಷರ, ಇದನ್ನ ನೀನೇ ಹೇಳಿದೀಯ. ಉತ್ತಮ ಪುರುಷನ ಅಂತ ಹೇಳಿದೀಯ, ನೀನೇ ಉತ್ತಮ ಪುರುಷ, ಪರಮಾತ್ಮ ನೀನು ಇಟ್ಕೊಂಡಿದೀಯ. ನೀವೇ ಚೆನ್ನಾದ್ರು ಉತ್ತಮ ನೀನೇ ಆಗ್ತೀರ, ಇದೇ ಸಾಕು. ಈ ಜ್ಞಾನವೂ ನಮಗಿಲ್ಲ, ಆದರೆ ನೀವು ಹೇಳಿದೆಯಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಅಂದ್ಬಿಟ್ಟು ಅದು ಗೊತ್ತಿಲ್ಲ ಅಂತೇಳಿ, ಏನು ಗೊತ್ತಿಲ್ಲ ಅಂತ ವೇದಾಂತನೇ ಹೇಳ್ತಾ ಇದ್ದಲ್ಲ ಅಂತ ಭಗವಂತನಿಗೆ. ಇದಕ್ಕೆ ಹೇಳ್ತಾರಂತೆ, ನಾವು ಬೆಳ್ಪಿಲ್ಲ ಇದ್ದಾರ ಏನೋ ಹೇಳ್ತಾ ಇದ್ದೀವಿ ನಮಸ್ತೆ ಅದು ಹೇಳ್ತಾರಂತೆ. ಗೋವಿಂದ ಹೇಳ್ತಾರಂತೆ, ಮೂರನೇ ಇಟ್ಟು ಸೊನ್ನೆನೋ ಗೋವಿಂದ ಹೇಳ್ಬಿಟ್ಟು ಛತ್ರಬದ್ಧ ಹೇಳಿದಾಗೆ ಗೋವಿಂದ ಅಂತ ನಾಮ ನಮ್ಗೆ ಗೊತ್ತಿದೆ. ಅದನ್ನು ತಲೆಗಿದ್ದಾರೆ. ಆಮೇಲೆ ಒಂದು ಹೇಳ್ತಾ ಇದ್ರು, ಇದನ್ನೇ ಈ ಭಾಷಣದ ಭಾವವನ್ನೇ ಆಳವಂತಾರು ತಮ್ಮ ಇದರಲ್ಲಿ ಮಾಡಿದಾರಲ್ಲ, ಅದು ಹೇಳ್ತಾರೆ. ನದಾತ್ಮಾತ್ಮವೇದಿ ಆಮೇಲೆ ನಭಕ್ತಿ ಮಾಂತ ಚರಣಾರವಿಂದೆ ರಾಜಿ ಅತಿಂಚನ ಜಗತಿ ಶರಣತ್ವ ತತ್ಪಾಲಂ ಶರಣಂ. ಈ ಆಧಾರ
ಇದನ್ನೇ ಹೇಳಿ ನಧರ್ಮ ಇಷ್ಟೋಸ್ಮಿ ಕನ್ನಡ ನನಗೆ ಯಾವ ಧರ್ಮವೂ ಗೊತ್ತಿಲ್ಲ, ಆತ್ಮವೇದಿ ಅಂತ ಹೇಳುವಂಥ ಪೂರ್ವೋಚ್ಚರ ಕ್ಷರ ಇರೋ ಅದ್ಭುತ ನಚಾತ್ಮವೇದಿ ಅದು ಗೊತ್ತಿಲ್ಲ. ಹೋಗಿ ನನ್ನಲ್ಲಿ ಭಕ್ತಿ ಇದೆಯಾ ಅಂದರೆ ನಾ ಭಕ್ತಿಮಾನ್, ನಿನ್ನಲ್ಲಿ ಭಕ್ತಿಯೂ ಇಲ್ಲ. ಮತ್ತೇನು ಮತ್ತೆ ಗೊತ್ತೋ ಏನಪ್ಪ ಕೊಡ್ರಿ ಆಳವತ್ತಾರೆ ನನಗೆ ಅಕಿಂಚಿನ್ಯ ನಾನು ಅಕಿಂಚಿನ್ಯ ಆನಂದ, ನನಗೆ ಬೇರೆ ಯಾವುದೂ ದಾರಿ ಗೊತ್ತಿಲ್ಲ, ನಿನ್ನ ಬಿಟ್ಟು ಬೇರೆ ದಾರಿ ಇಲ್ಲ, ಅದೇ ಆಗ್ತದೆ, ಎರಡಿದ್ದು ಸಾಕು ಅಂತ. ಅದರಿಂದ ನಿನ್ನ ಪಾದಗಳಲ್ಲಿ ನಾನು ಶರಣಂ ಪ್ರಪದ್ಯೆ ಮಾಡಿದ್ದೀನಿ ಅಂತ ಇಲ್ಲಿ ಅವರು ಅದನ್ನೇ ಹೇಳ್ತಾರೆ. ಅದೇ ಕಡೆ ಹೇಳ್ತಾರೆ. ಇದನ್ನೇ ಭಾಷೆಕಾರರು ಮತ್ತೆ ಇದರಲ್ಲೂ ಹೇಳ್ತಾರೆ. ಅದರಲ್ಲಿ ತ್ವತ್ಪದಾಂಬುಜ ಪ್ರಪತ್ತೇ ಅದಕ್ಕೆ ಅನ್ಯನ್ನಮೇ ಕಲ್ಪಕೋಟಿ ಸಹಸ್ರಾಣಿ ಸಾಧನಮಸ್ತೀತಿ ಮನ್ಮಾನಃ ಅನಾಗತ ಅನಂತಕಾಲ ಸಮೀಕ್ಷೆಯಾಪಿ ಅದೃಷ್ಟ ಸಂತಾರೋಪಾಯ ಅನ್ನುವಂಥ ದೇಶಗಳು ಹೇಳ್ತಾರೆ. ಅದಂದ್ರೆ ಇನ್ನು 1 ಕೋಟಿ ಕಲ್ಪ ಕಳೆದರೂ ಸಹ ನಿನ್ನನ್ನು ಬಿಟ್ಟು ಬೇರೆ ಯಾವುದು, ನಿನ್ನಲ್ಲಿ ಪ್ರಪತ್ತಿ ಮಾಡೋದಕ್ಕೆ ಬೇರೆ ಯಾವ ದಾರಿಯಿಲ್ಲ ಮೋಕ್ಷವನ್ನು ಕೊಡೋದಕ್ಕೆ ಅಂತ. ಇದಕ್ಕೆ ಇವ್ರು ಹೇಳ್ತಾರೆ ಅನಂತ ಕಾಲ ಸಮೀಕ್ಷವಾದರೂ ಸಹ ಒಂದು ದೃಷ್ಟ ಅಂದ್ರೆ ಕಾಣೋದು, ಅದೃಷ್ಟ ಅಂದ್ರೆ ಕಾಣದೇ ಇರೋದು, ಯಾವುದು ಸಹ ಉಪಾಯ ಅದೃಷ್ಟ, ಯಾವುದು ನಾವು ಕಾಣ್ತಾ ಇಲ್ಲ ಅಂತ ಅವ್ರು ಹೇಳ್ತಾರಂತೆ. ಅದಕ್ಕೆ ಸರಿ ಅಲ್ಲ ಹೇಳ್ತಾರೆ. ನೀವು ಆಮೇಲೆ ಕುರೆವನ್ನು ಇಲ್ಲ ಅಂತ ಹೇಳಿದಾರ, ಏನು ನನ್ನಲ್ಲಿ ಕಂಡಿದ್ರಿ ಕುರೆವನ್ನು ಅಂತ ಹೇಳ್ತಾ ಇದಕ್ಕೆ. ಅದಕ್ಕೆ ಹೇಳ್ತಾರೆ ನಿಮಗೆ ಉಪನಿಷತ್ತೆ ಕೊಂಡಾಡ್ತಲ್ವ ನಿನ್ನ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶುಕ್ಲ ಯಜುರ್ವೇದ ಶಾಂತಿ ಮಂತ್ರ ಇದು. ಭಗವಂತ ಪೂರ್ಣ ಅಂತೆ, ಪೂರ್ಣಮದ ಪೂರ್ಣಮಿದ, ಅವನ ಸೃಷ್ಟಿಯು ಪೂರ್ಣವಂತೆ. ಆಮೇಲೆ ಪೂರ್ಣಾತ್ ಪೂರ್ಣಮುದಚ್ಯತೆ, ಪೂರ್ಣದಲ್ಲಿ ಪೂರ್ಣ ಸೇರ್ಕೊಂಡಿದೆ. ಒಂದು ವೇಳೆ ಪೂರ್ಣದಿಂದ ಪೂರ್ಣ ತೆಗೆದರೆ ಪೂರ್ಣಸ್ಯ ಪೂರ್ಣಮಾದಾಯ, ಒಂದು ಸತಿ ಈಗ ಯಾವುದೋ ಒಂದು ಒಂದಲ್ಲಿ ಪೂರ್ಣದಿಂದ ಪೂರ್ಣ ತೆಗೆದ್ರೆ ಏನು ಉಳಿಯುತ್ತೆ ಅಂದರೆ ಸೊನ್ನೆತನ ಆಗಬೇಕು ಅಲ್ವಂತೆ. ಪೂರ್ಣಮೇವಾವಶಿಷ್ಯತೆ. ಒಂದು ಬಟ್ಲಲ್ಲಿ ನೀವು ಒಂದಷ್ಟು ನೀವು ರಿಜೆಕ್ಟ್ ಅಂತ ಏನೋ ತುಂಬಿರ್ತೀರ, ಅದನ್ನೆಲ್ಲ ಪೂರ್ತಿ ತೆಗೆದ್ರೆ ಏನಿರುತ್ತೆ, ಖಾಲಿತಾನೇ ಇರಬೇಕು. ಶ್ರುತಿ ಆತರಂತೆ ಪೂರ್ಣದಿಂದ ಪೂರ್ಣ ತೆಗೆದ್ರೆ ಪೂರ್ಣವೇ ಉಳ್ಕೊಳುತ್ತಂತೆ. ಆ ಭಗವಂತನ ಆತರ ಹೊಡುತ್ತೆ ಹೇಳ್ತೆ, ನೀನು ಪೂರ್ಣ ಆಗಿದ್ದರೆ ನಿಮ್ಗೆ ಒಂದು ಕೊರೆಯೂ ಇಲ್ಲ, ನಿಮಗೆ ಕೊರೆವನ್ನು ಇಲ್ಲ ಅಂತ ಹೇಳ್ತಾರಂತೆ. ಕಡೆಗೆ ಹೇಳ್ತಾರೆ ಇದು 3 ಕುರೆ ಇಲ್ಲೈ ಕುರೆ ಒಂದ್ರೂ ಇಲ್ಲೈ ಕುರೆ ಒಂದ್ರೂ ಇಲ್ಲೇ ಅಂದ್ಬಿಟ್ಟು ಅಂತ. ಇಲ್ಲಿ ಕೊರತೆ ಇಲ್ಲ, ಕೊರತೆ ಒಂದಿಲ್ಲ, ಯಾವ ಕೊರತೆಯೂ ಇಲ್ಲ ಅಂದ್ಬಿಟ್ಟು 3 ಥರವೂ ಅದನ್ನು ಮಾಡುವಂಥ. ಇದಕ್ಕೆ 3 ಕೊರತೆಗೂ ಹೇಳ್ತಾರಂತೆ. ಏನಂದ್ರೆ ಭಗವಂತನಿಗೆ ಕೊರತೆ ಇಲ್ಲ, ಯಾಕೆಂದ್ರೆ ಅಲ್ಲಿ ನಿತ್ಯರೆಲ್ಲ ಇರ್ತಾರೆ. ಅವನಿಗೆ ನಿತ್ಯ ಮುಕ್ತರು ಯಾವಾಗಲೂ ಹಾಡ್ತಾ ಇರ್ತಾರೆ, ಯಾವ ಕೊರತೆಯೂ ಇಲ್ಲ ಅದಕ್ಕೆ. ಆಮೇಲೆ ಕೊರತೆ ಒಂದಿಲ್ಲ ಅವನಿಗೆ, ಅಲ್ಲಿ ಭಗವಂತನಿಗೆ ಪಾರತಂತ್ರ ಅನ್ನೋ ಒಂದು ಇರ್ತಲ್ಲ ಕೊರತೆ, ಅದು ಇಲ್ಲಿ ಬಂದ ಆ ಕೊರತೆ ಒಂದು ಹೋಗುತ್ತಂತೆ. ಒಂದು ಕೊರತೆಯೂ ಇಲ್ಲ ಅಂತಂದ್ರೆ ಇಲ್ಲಿ ಬಂದು ಅವನ ಭಕ್ತರನ್ನ ಇದು ಮಾಡಿ ಅವನ ಕಲ್ಯಾಣ ಗುಣಗಳಿಗೆ ಅವನ ಮುಖ್ಯವಾದ ದಯೆ ಮತ್ತು ಕಾರುಣ್ಯ, ಅದಕ್ಕೆ ಅಲ್ಲಿ ಬೆಲೆ ಇಲ್ಲ. ದಯೆ ಕಾರಣಿಗೆ ಅಲ್ಲಿ ಬೆಲೆ ಇಲ್ಲ. ಇಲ್ಲಿ ಬಂದಾಗ ಅದನ್ನು ಉಪಯೋಗಿಸ್ತಾನಲ್ಲ, ಪಾರತಂತ್ರವೂ ಪಡ್ಕೊಳ್ತಾನೆ, ದಯೆ ಉಪಯೋಗಿಸ್ತಾನೆ, ಅದನ್ನ ಕೊರೆಮನ್ನೂ ಇಲ್ಲ, 3 ಇಲ್ಲ ಅಂದ್ಬಿಟ್ಟು ಅಂತ ಆ ಥರ ಕೂಡ ವ್ಯಾಖ್ಯಾನ ಮಾಡ್ತಾರೆ. ಆಮೇಲೆ ಇದಕ್ಕೆ ಇನ್ನೊಂದು ಹೇಳ್ತಾರೆ, ರಾಮಾವತಾರದಲ್ಲಿ 3 ಕೊರೆ ಇತ್ತಂತೆ ಭಗವಂತನಿಗೆ, ಅದನ್ನ ಇದರಲ್ಲಿ ಅವನು ತೀರಿಸ್ತಾ ಅಂತ. ಏನಪ್ಪ ಭಗವಂತ ರಾಮಾವತಾರದಲ್ಲಿ 3 ಕೊರೆ ಅವನಿಗೆ ರಾಮನಿಗೆ ಭಗವಂತನಿಗೆ ಏನು ಬಂತು ಅಂತಂದ್ರೆ ಅದರಲ್ಲಿ ಹೇಳ್ತಾರೆ ಅವರಿಗೆ, ಅವನು ಭಗವಂತನ ಮೊದಲು ಇವನ ವಾಲಿ ಬಂದು ಇಂದ್ರನ ಮಗ, ಇವನು ಸುಗ್ರೀವ ಬಂದು ಸೂರ್ಯನ ಮಗ. ಅಲ್ಲಿ ಏನು ಮಾಡ್ದ, ಇಂದ್ರನ ಮಗನಾದ ವಾಲಿಯನ್ನ ಬಂದುಬಿಟ್ಟ. ಸೂರ್ಯನ ಮಗನಾದಂಥ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡ್ದ. ಅವನಿಗೆ ವಾಲಿ ಕೊಂದಿದ್ದು ಒಂದು ಸ್ವಲ್ಪ ಅವನ ಮನಸ್ಸಿನಲ್ಲಿ ಇದಿತ್ತಂತೆ. ಅವನಿಗೆ ಇದೇನೋ ಸ್ವಲ್ಪ ಅಂದರೆ ನ್ಯಾಯವಾಗಿ ವಾಲಿನೇ ಅದಕ್ಕೆ ಅಧಿಕಾರ ಅಂದ್ಬಿಟ್ಟು ಅಂತ. ಆಮೇಲೆ 2ನೇ ಕೊರೆ ಏನು ಅಂತ ಹೇಳ್ತಾರೆ. ಅದನ್ನ ಏನು ಮಾಡ್ದ, ಇಲ್ಲಿ ಈ ಕೃಷ್ಣಾವತಾರದಲ್ಲಿ ಏನು ಮಾಡ್ತಾನಂತೆ, ಕೃಷ್ಣಾವತಾರದಲ್ಲಿ ಇಲ್ಲಿ ಬಂದು ಕರ್ಣ ಬಂದು ಸೂರ್ಯನ ಮಗ, ಅರ್ಜುನ ಬಂದು ಇಂದ್ರನ ಮಗ. ಅದರಿಂದ ಕರ್ಣನ ಮಗನ ಸೂರ್ಯನ ಮಗನಾದ ಕರ್ಣನನ್ನ ಇವನು ದ್ವೇಷ ಮಾಡಿಸಿ ಇಂದ್ರನ ಮಗನಾದ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಆ ಒಂದು ಕೊರೆ ಇಲ್ಲಿ ಅವನಿಗೆ ಸರಿ ಹೋಯ್ತು ಅಲ್ಲಿಗೆ ಅಂತ ಅದನ್ನ ಹೇಳ್ತಾರೆ ಅದಕ್ಕೆ 3 ಅದಕ್ಕೆ. ಆಮೇಲೆ ಇನ್ನೂ 2 ಅವನಿಗೆ ಭಗವಂತನಿಗೆ ಏನಂತಂದ್ರೆ ಇನ್ನು 3 ಕೊರೆಯನ್ನ ಅವನಿಗೆ ಹೇಳ್ತಾರೆ ಅದಕ್ಕೆ. ಇವನಿಗೆ ಇದು ಆಮೇಲೆ ಹನುಮಂತ ಇದನ್ನಲ್ಲ, ಹನುಮಂತನ ಅದರಲ್ಲಿ ದೂತನ ಕಳಿಸ್ತಾನಲ್ಲ, ಅದರಲ್ಲಿ ರಾಮ ಕಳಿಸ್ತಾನಂತೆ. ರಾಮ ಮನಸ್ಸು ಕೊಡ್ತಾನಂತೆ, ನಾನು ಒಬ್ಬ ದೂತನ್ನ ಕಳಿಸಿ ಸರಿ, ಯಾವ ಜಾಗ ಕಳಿಸ್ದೆ ಪುರಾಣ. ಅವನು ಒಂದು ವೇಳೆ ಹನುಮಂತನ ಬಂದ್ಬಿಟ್ಟಿದ್ರೆ ನಾನೇ ಹೋಗ್ಬೇಕಾಯ್ತು, ಆ ಕೆಲಸ ಮಾಡೋದಲ್ಲ ಅಂತ ಅವನಿಗೆ ಮನಸ್ಸಲ್ಲಿ ಕೊರೆ ಇತ್ತಂತೆ. ಹನುಮಂತನ ಕಳಿಸ್ಬಿಟ್ನಲ್ಲ, ಹನುಮಂತ ಸಾಧಿಸ್ಕೊಂಡು ಬಂದ, ಈಗ ಸುಗ್ರೀವ ಹೇಳ್ತಾನೆ ಅವ್ನು ಚಾರ್ಜ್ಬಿಡು ಅಂತ. ಆದರೆ
ಭಗವಂತನಂತೆ ನಾನು ಹನುಮಂತನ ನಾವೇ ಯಾರಾದ್ರು ಲಕ್ಷ್ಮಣ ಕಳಿಸ್ಬೋದು, ನಾವೇ ಹೋಗ್ಬೋದಾಯಿತು, ನನ್ನ ಭಕ್ತನೊಬ್ಬನ ಕಳಿಸಿದ್ನಲ್ಲ ಏನಾದ್ರು ಆಗಿಬಿಟ್ಟಿದ್ರೆ ಅಂತ ಒಂದಾಯ್ತಂತೆ. ಅದಕ್ಕೆ ಇಲ್ಲಿ ಕೃಷ್ಣಾವತಾರದಲ್ಲಿ ತಾನೇ ದೂತ ಹೋಗ್ತಾನೆ ಕಳಿಸ್ತಾ. ಅದರಿಂದ ಆ ಕೊರೆಯನ್ನು ಸಹ ಅವನು ಅದನ್ನು ಹೇಳ್ತಾನೆ. ಅದಕ್ಕೆ ಇದನ್ನ ಇನ್ನೊಂದು ಕೊರೆ ಇತ್ತಂತೆ ಅದಕ್ಕೆ. ಸೀತೆ ಅವನು ಪಾಪ ಅವಳು ಯಾವ ತಪ್ಪು ಇಲ್ಲ, ಸೀತೆ ಅವಳನ್ನ ರಾವಣ ತಗೊಂಡು ಬಂಧನದಲ್ಲಿಟ್ಟ. ನಾನು ಇದ್ದು ಅವಳನ್ನ ಸೀತೆ ಸೆರೆಮನೆ ವಾಸ ಮಾಡಿದ್ರೆ ಅದೊಂದು ಸೆರೆಮನೆ ತಾನೇ, ಅಲ್ಲಿ ಸೆರೆಮನೆ ವಾಸ ಮಾಡಿದಂತಲ್ಲ, ಎಷ್ಟು ದುಃಖ ಪಟ್ಟಿರಬೇಕು ಅಂತ ಅದಕ್ಕೆ ಇಲ್ಲಿ ತಾನೇ ಸೆರೆಮನೆಯಲ್ಲೇ ಕೊಟ್ಬಿಟ್ಟ ಅವನು. ಹಾಗಾಗಿ ಆ ಮೂರು ಅವನ ಕೊರೆಗೊಂಡ್ರು ಹೇಳ್ಬೇಕಂದ್ರೆ ಆ ಮೂರನ್ನು ಇದನ್ನ ಇಲ್ಲಿ ತನ್ನ ಕೃಷ್ಣಾವತಾರದಲ್ಲಿ ತಾನು ರಾಮಾವತಾರದಲ್ಲಿ ಮಾಡಿದ ಯಾವುದಾದ್ರು ಕಷ್ಟಪಟ್ಕೊಂಡ ಮನಸ್ಸಿಗೆ ಆ ಮೂರನ್ನು ಸಹ ಇಲ್ಲಿ ಸರಿಯಾಗಿ ಮಾಡ್ತಾನೆ ಅದಕ್ಕೆ. ಅದರಿಂದ ಕೊರೆಗೊಂಡ್ರು ನಿಲ್ಲೇ ಅಂತ ಹೇಳ್ತಾರೆ ಅದಕ್ಕೆ. ಆವಾಗ ಅವರು ಭಗವಂತ ಹೇಳ್ತಾನಂತೆ, ಪರವಾಗಿಲ್ಲ ನೀವು ಏನೋ ಎಲ್ಲವನ್ನೂ ಹೇಳ್ತಿರಲ್ಲ ನಿಮಗೆ ಅಂದ್ಬಿಟ್ಟು ಅಂತ ಅದನ್ನ ಕೇಳ್ತಾರೆ ಕಡೆಗೆ. ಅವನು ಹೇಳ್ತಾರೆ, ಅವನು ನರ್ಸಪ್ಪ ಹೇಳ್ತಾನೆ ಭಗವಂತನಿಗೆ ವೈಕುಂಠದಲ್ಲಿ ಒಂದು ಏನು ಕೊಡ್ತೇನೆ, ವೈಕುಂಠದಲ್ಲಿ ಸೌಲಭ್ಯ ಮತ್ತು ಪಾರತಂತ್ರದ ಕೊರತೆ ಇದೆ ಅವನಿಗೆ. ಅವನಿಗೆ ಯಾರೂ ಇಲ್ಲ, ಯಾರಿಗೆ ಪರತಂತ್ರ ಎಲ್ಲರೂ ಅವನ ಹೇಳಿಗಳು. ಆ ಕೊರತೆ ಅಲ್ಲಿದೆ ಅಂತ ಅವನಿಗೆ. ಆ ಕೊರತೆ ತೀರ್ಬೇಕಾದ್ರೆ ಅವನು ಇಲ್ಲಿ ಬರಬೇಕು, ಅದರಿಂದ ಆ ಕೊರತೆ ತೀರ್ಬೇಕು ಅದಕ್ಕೆ. ಆಮೇಲೆ ನರಸಿಂಹ ಅವತಾರದಲ್ಲಿ ತಾಯಿ ಜೊತೆ ಇರಲಿಲ್ಲ, ಒಂದು ಯಾಕೆಂದ್ರೆ ತುಂಬ ಇದಾಗ್ತಂದ್ರೆ ಒಂದು ಕ್ಷಣ ನೀವು ಹೊರಗಡೆ ಇರೋದ್ಬಿಟ್ಟು ಅವನ ದಮನ ಮಾಡಬೇಕಾದ್ರೆ ತಾಯಿ ಹೆದರ್ತಾಳೆ ಅಂತಲ್ಲ, ತಾಯಿ ಇದ್ದರಲ್ಲಿ ಅವನಿಗೆ ಅವನು ಕೊಲ್ಲಕ್ಕಾಗೋದಿಲ್ಲ, ಬಿಡೋದಿಲ್ಲ. ತಾಯಿ ಕರುಣೆ ನೋಡ್ಬಿಟ್ರೆ ಅವನಿಗೆ ಎರಡನೇ ಕೃಷ್ಣನ್ ಕೊಲ್ಲಕ್ಕಾಗೋದಿಲ್ಲ. ಅದಕ್ಕೆ ಒಂದು ಕ್ಷಣ ಹೊರಗಡೆ ಏನು ಅಂತೇಳಿ ನಾನು ರೌದ್ರ ಅವತಾರ ಮಾಡ್ತಾನೆ. ಅದಕ್ಕೆ ಅವನಿಗೆ ಅದೊಂದು ಇದ್ದಂತೆ ಅನ್ಯಾಯವಾಗಿ ಅವರನ್ನ ತಾಯಿನ ನಾನು ಬೇರೆ ನರಸಿಂಹಾವತಾರದಲ್ಲಿ ಬೇರೆ ಕೊಟ್ಟು ಅದಕ್ಕೆ ಕೃಷ್ಣಾವತಾರದಲ್ಲಿ ಯಾವಾಗಲೂ ಅಲ್ಲಿ ನಬ್ಬಿನೈ ಆಗಲಿ ರಾಧೆ ಆಗಲಿ ಯಾವಾಗಲೂ ರುಕ್ಮಿಣಿ ಆಗಲಿ ಸತ್ಯಭಾಮೆ ಆಗಲಿ ಯಾವಾಗಲೂ ಇಲ್ಲಿ ಬಿಡಲಿಲ್ಲ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಅದಕ್ಕೆ, ಅವನಿಗೆ ವಾಮನ ಅವತಾರದಲ್ಲಿ ಒಂದು ಬಂತು ಅವನಿಗೆ. ಅಲ್ಲಿ ಭಗವಂತ ಅಲ್ಲಿದ್ದರೆ ಅವನಿಗೇನು ಯಾವುದೋ ಕಡಿಮೆ ಎಲ್ಲಕ್ಕೂ ಲೋಕ ಕೊಡೆಯ, ಏನು ಯಾರನ್ನ ಏನು ಕೇಳ್ತಾನೆ. ಅದಕ್ಕೆ ವಾಮನಾವತಾರ ಬಂದು ಅವನಿಗೆ ಇದ್ದಂತೆ ನಾವು ಇದ್ದಾರೆ ಅಂತ ಇಲ್ಲಿ ಮುಂಚೆ ವೃತ್ತಿ ಮಾಡಿದಂತ ಇಲ್ಲಿ ವಾಮನಾವತಾರ ಮಾಡಿ ಆ ಭಿಕ್ಷೆಯನ್ನು ಬಿಡ್ತಾರಲ್ಲ ಅದೊಂದು ಅವನಿಗೆ ಆಯಿತು. ಆ ಕೊರೆಯೂ ತೀರ್ಥ ನಮಗೆ ಆ ಮೂರು ಕೊರೆಯು. ಅದರಿಂದ ಏನೇನು ಕೊರೆ ಇತ್ತು ಆ ಕೊರೆಯೆಲ್ಲ ತೀರಿಸ್ಕೊಂಡಿಲ್ಲ ನೀನು, ಅದರಿಂದ ಕೊರೆಯನ್ನು ಬಿಲ್ಲಾದ ಗೋವಿಂದ ಅಂತಾರಂತೆ. ಅವನಿಗೆ ಆಶ್ಚರ್ಯವಾಗುತ್ತಂತೆ ಅವನಿಗೆ. ಅದಕ್ಕೆ ಈಗ ಬರುವ ಇಲ್ಲಪ್ಪ ಇದು ಅಂದ್ಬಿಟ್ಟು ಅಂತ ಹೇಳ್ಕೊಡ್ತಾರೆ ಕಡೆಗೆ. ಆಮೇಲೆ ಕಡೆ ಹೇಳ್ತಾನಂತೆ, ಸರಿ ನಮಗೆಲ್ಲ ನನಗೆ ಕೊರೆ ಇಲ್ಲ, ಇವರು ಹೇಳ್ತಾರೆ ಅಂದರೆ ಬೇರೆ ಹೇಳೋದಿಲ್ಲ, ವ್ಯಾಖ್ಯಾನ ಹೇಳ್ತಾರೆ ನಿನಗೂ ಕೊರೆ ಇಲ್ಲ ನಮಗೂ ಕೊರೆ ಇಲ್ಲ, ಕೊರೆವಂಡ್ರು ಮಿಲ್ಲೈ ಅಂತಾನು. ಕೊರೆವಂಡ್ರು ಮಿಲ್ಲಾದ ಗೋವಿಂದ, ಅದು ಕೊರೆವಂಡ್ರು ಮಿಲ್ಲೈ ಗೋವಿಂದ, ನಮಗೂ ಯಾವುದು ಕೊರೆ ಇಲ್ಲ ಅಂತಾರಂತೆ. ಇದು ಬಹಳ ದೊಡ್ಡ ವಾಕ್ಯ. ಯಾವಾಗಲೂ ನಾವು ತೃಪ್ತಿ ಪಡ್ಕೋಬೇಕು ಅಂತ, ಏನಿದ್ರು ಇಲ್ಲ 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 ಅನ್ನಬಾರ್ದು, ತೃಪ್ತಿ ಪಡುವಾಗಿರೋದ್ರಲ್ಲಿ. ಅದಕ್ಕೆ ಕೊರೆವನ್ನು ಅದೊಂದು ಹಾಡು ರಾಜಾಜಿ ಅದ್ಭುತವಾದ ಹಾಡು ಹೇಳ್ತಾರೆ. ಕೊರೆವನ್ನು ಮಿಲ್ಲೈ ಗೋವಿಂದ ಅಂತ ಒಂದು ಹಾಡು ಹೇಳ್ತಾರೆ. ತುಂಬ ಅದ್ಭುತವಾದ ಹಾಡು ರಾಜಾಜಿ ಮಾಡಿದ್ದಾರೆ, ಬಹಳ ಅದ್ಭುತವಾದ. ಈ ತಿರುಪಾವೆ ಇಟ್ಕೊಂಡೆ ಅವರು ಬರೆದಿದ್ದಂಥ ಈ ತಿರುಪಾವೆ ಕೊರೆವನ್ನು ಇದೆಯಲ್ಲ, ಅದಕ್ಕೆ ಕೊರೆವನ್ನು ಮಿಲ್ಲೈ ಗೋವಿಂದ ಅಂತ ಅವರು ಹಾಡೇ ಮಾಡ್ತಾರೆ. ಇಲ್ಲಾದ ಅಂತ ಗೋವಿಂದನಿಗೆ ಹೇಳಿದ್ರು, ನನಗೆ ಯಾವ ಕೊರೆ ಇಲ್ಲ ಅಂತ ಒಂದು ಮಾಡ್ತಾರೆ. ಇಲ್ಲಿ ಆಂದಾಗ ಹೇಳ್ತಾರೆ, ಭಗವಂತ ಹೇಳ್ದಂತೆ ನಿಮಗೆ ಈಗ ತಾನೇ ಎಲ್ಲ ಇಲ್ಲ 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 ಅನ್ಕೊಂಡ್ಬಂದ್ರಲ್ಲ, ಮತ್ತೆ ಕೊರೆ ಈಗ ಏನೂ ಇಲ್ಲ ಅಂದ್ರೆ ಏನಂತ ಅಂದ್ರೆ ಎಲ್ಲ ಕೊರೆ ಇತ್ತು ಹೇಳಿದೆ, ನೀನು ನಮ್ಮಲ್ಲಿ ಅವತಾರ ಮಾಡ್ತೀಯಲ್ಲ ಅದೆಲ್ಲ ಹೊರಟಾಯ್ತು, ಎಲ್ಲ ಕೊರೆಯೂ ಹೊರಟಾಯ್ತು. ನೀನು ನಮ್ಮಲ್ಲಿ ಅವತಾರ ಮಾಡಿದ ತಕ್ಷಣ ನೀನೇ ಹೇಳ್ತೀಯಲ್ಲ ಅಹಂಬೋ ಬಾಂಧವೋ ಜಾತ ಅಂತ ಹೇಳಿದ್ಯಲ್ಲ ನೀನು ಕೇಳಿದಾಗ ನೀನು ಯಕ್ಷಮ ರಾಕ್ಷಸನ ಕಿನ್ನೊಂದು ಇಲ್ಲ ನಾನು ಅಹಂಬೋ ಬಾಂಧವೋ ಜಾತ ಅಂತ ನೀನು ನಿನ್ನ ಬಂಧುತ್ವ ಇದೆಯಲ್ಲ. ನಿನಗೆ ಭಕ್ತರಿಗೆ ಒಂದು ವಿಶೇಷ, ಭಕ್ತರಿಗೆ ಅವರು ಭಕ್ತರು ನೀನು ಒಡೆಯ ಭಕ್ತರು ಅಂತ. ನಮಗೆ ನೀನು ಭಕ್ತಿ ಜೊತೆಗೆ ಬಾಂಧವ್ಯವೂ ಇದೆ. ನಮಗೆ ನೀನು ನನ್ನ ಬಂಧುವು, ನೀನು ಬೇರೆಯವರಿಗೆ ಬಂಧುತ್ವ ಹೇಳ್ಕೊಳಕ್ಕಾಗಲ್ಲ. ಅವರು ನಾನು ಭಗವಂತನ ಭಕ್ತ ಅಂತ ಹೇಳ್ಕೋಬೋದು. ನಮಗೆ ಬಂಧುತ್ವ ಇದೆಯಲ್ಲ, ಆ ಬಂಧುತ್ವ ಅನ್ನೋದೇ ಒಂದು ನಮಗೆ ಅದು ನಮ್ಮ ಯಾವ ಕೊರೆಯೂ ನಮಗೆ ಬಂಧುತ್ವ ಇರೋದು ಅಂದ್ಬಿಟ್ಟು ಅದನ್ನು ಹೇಳ್ಕೊಳ್ತಾ ಅದಕ್ಕೆ. ಯಾಕಂದರೆ ಭಗವಂತ ಅವನು ಹೇಳ್ತಾ ನಾನು ಹೇಳ್ಬೇಕಾದ್ರೆ ನಾನು ನಿಮ್ಮ ಬಂಧುವಾಗಿರ್ತೀನಿ, ನಿಮ್ಮನ್ನು ಒಬ್ಬನಾಗಿ ತಿಳ್ಕೊಳ್ಳಿ, ನಿಮ್ಮ ಕಷ್ಟ ಸುಖಕ್ಕೆಲ್ಲ ನಾನು ಇರ್ತೀನಿ ಅಂತ ಹೇಳಿರ್ತಾನಲ್ಲ, ಅದನ್ನ ಇಲ್ಲಿ ಜ್ಞಾಪಿಸ್ತಾ ಇರೋದು ಅದಕ್ಕೆ. ಅದನ್ನ ಹೇಳ್ತಾನೆ. ಆಮೇಲೆ ಇಲ್ಲಿ ಯಾಕಪ್ಪ ಇವರಿಗೆ ಮಾಡ್ತಾರೆ ಕೊರೆವನ್ನು ಇಲ್ಲಾದ ಹೇಳ್ಬೇಕಾಗೆ. ಆಮೇಲೆ ಉನ್ನೈತಿ ಚಿರುಪೇರೈತನು ಚೀರಿಯವಳಾದ ಅಂತ ಹೇಳಿದ್ರಲ್ಲ, ಇಲ್ಲಿ ನಿನ್ನ ಕೃಷ್ಣ ಬಾ ಹೋಗು ಎಂತ ಹೇಳಿ ಬಾ ನಿಂತ್ಕೋ ಕೂತ್ಕೋ ಈಗ ಬಾ ಆ ಥರ ನಡ್ಕೊಂಬ ಅಂತೆಲ್ಲ ಹೇಳಿದ್ರಲ್ಲ,
ಅವಾಗ ನೀನು ಪರತ್ವ ಅಂತ ಗೊತ್ತಿದ್ರು ಪರತ್ವ ನಮಗೆ ಬಂದಿರಲಿಲ್ಲ. ಈಗ ಭಗವಂತ ತೋರಿಸ್ಬಿಟ್ಟಿದ್ದಾನಲ್ಲ, ಕಂಡಾಗ ಅವ್ರಿಗೆ ಇದಾಗುತ್ತೆ. ಅವಾಗ ಹೇಳ್ತಾನೆ, ನಿನಗೆ ಚಿರುಬೇರು ನಿನ್ನ ಗೋವಿಂದ ಅಂತೆಲ್ಲ ಕರೆದಿದ್ವಲ್ಲ ಅಂತ ಭಗವಂತ ಹೇಳ್ತಾನಂತೆ, ನನಗೆ ಅದೇ ಬೇಕು. ಅದು ಪೆರಿಯ ನೀವು ಹೇಳಿದ್ರಲ್ಲ ನಾರಾಯಣ, ಅದೆಲ್ಲ ಅದು 4 ಅದು ಚಿರುಬೇರಂತೆ. ಅದು ಪರತ್ವದಲ್ಲಿ ಹೆಸರಲ್ಲ ಭಗವಂತನ ಬೇಡವಂತೆ, ಅದು ಚಿರುಬೇರಂತೆ. ಅದು ಪೆರಿಯ ಬೇರು ಅಂದ್ರೆ ನೀನು ಗೊಲ್ಲ, ನೀನು ಇವನ ನಂದನ ಮಗ, ಈ ತರ ನಂದಕುಮಾರ, ಯಶೋಧ ಇಳಂ ಶಿಂಗಂ, ಇದು ಹಿಟ್ಟಂತೆ ಅವನಿಗೆ. ಇದೇ ನನಗೆ ಪೆರಿಯ ಬೇರೆ. ಅದೆಲ್ಲ ಚಿರಿ ಹೆಸರು. ಅಲ್ಲಿರುವಂತ ನೀನು ಮೋಕ್ಷವನ್ನು ಕೊಡ ಮುಕುಂದ, ನಾರಾಯಣ ಅದೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಪೆರಿಯ ಚಿರುಬೇರದು. ನೀವು ಹೇಳೋದೇ ಪೆರಿಯ ಬೇರು. ನಮ್ಗೆ ಇಷ್ಟ ಅನ್ನೋದು ಅಂತ. ಇದಕ್ಕೆ ಅರ್ಜುನನ್ಗೆ ಅದೇ ಥರ ಆಗುತ್ತೆ. ಇವ್ರು ಯಾವ ಥರ ಭಾವಿಸ್ತಾರೆ ಅರ್ಜುನನ್ಗೆ 12ನೇ ಅಧ್ಯಾಯದಲ್ಲಿ ಅವನು ವಿಶ್ವರೂಪವನ್ನು ತೋರಿಸ್ತಾನಲ್ಲ, ವಿಶ್ವರೂಪವನ್ನು ತೋರಿಸಿದಾಗ ಎಲ್ಲ ಆದಮೇಲೆ ಅವ್ನು ಹೇಳ್ತಾನೆ, ಅವನಿಗೆ ದಿಗ್ಭ್ರಮೆ ಆಗ್ಬಿಡುತ್ತೆ. ಆಗ ಅವನು ಹೇಳುವಂತ ಆಮೇಲೆ ಅರ್ಜುನ ಸಖೇತಿ ಮತ್ವ ಪ್ರಸವಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಅಂತ ಹೇಳ್ತಾನೆ. ಯಚ್ಚಾವ ಹೇಳ್ತಾನೆ, ಮಾಧವ ಅಜಾನತ ಮಹಿಮಾನಂತರೇದಂ ಮಯಾ ಪ್ರಮಾದ ಪ್ರಣಯೇನ ವಾಪೀಬುಡು ಅಂತ. ಇವ ನಿನ್ನ ಸಖಿತ್ವದಿಂದ ಸ್ನೇಹದಿಂದ ಏನು ಕೇಳಿದ್ರು ನಿಮಗೆ, ಹೇ ಕೃಷ್ಣ ಇವೇ ಯಾದವ ಅಂತ ಇವರು ಹೇಳ್ದಂಗೆ ನನ್ನ ಅಜಾನತ ನಿನ್ನ ಮಹಿಮೆಯನ್ನು ತಿಳಿದೇನೆ ನಿನ್ನ ಇದೆಲ್ಲ ಕರೆದ್ಬಿಟ್ಟು ನಾನು ಬದುಕೆ. ಅದಕ್ಕೆ ಯಚ್ಚಾವಹಾಸಾಂತ ಮತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಆತ ನಿನ್ನಲ್ಲಿ ವಿಹಾರ ಮಾಡುವಾಗ ಊಟ ಮಾಡುವಾಗ ಎಲ್ಲವೂ ಸಹ ತಮೇಶ ಮಾಡಿ ಏನೇನು ಮಾತಾಡ್ತಾ. ಅದಕ್ಕೆ ದೇಗೋದ ವಾಪ್ಯುತ ತತ್ಸಮಕ್ಷಂ ತಚ್ಛಾಮಯೇ ತ್ವಾಂ ಅಹಂ ಪ್ರಮೇಯಂ. ಅದರಲ್ಲಿ ಏನೇನು ಮಾಡಿದ್ನೋ ಅದೆಲ್ಲ ಕ್ಷಾಮಯೇ, ನೀನು ಕ್ಷಮಿಸುವಂತ. ಇದೊಂದು ನಾವು ಶಾಸ್ತ್ರ. ನಿತ್ಯವೂ ನಮ್ಮ ಭಗವಂತನಲ್ಲಿ ಏನೇ ಮಾಡಲಿ ನಿತ್ಯವೂ ಭಗವಂತನಲ್ಲಿ ಒಂದು ಕ್ಷಮಾಪಣೆ ಕೇಳ್ಕೊಂಬಿಡಿ. ಏಕೆಂದ್ರೆ ನಾವು ಮಾಡೇ ಇರ್ತೀವಿ, ನಮ್ಗೆ ತಿಳಿದ ಅನೇಕ ತಪ್ಪುಗಳು ಮಾಡ್ತೀವಿ. ನಿತ್ಯ ಭಗವಂತನಲ್ಲಿ ಆನಿಕೆ ಮಾಡೋರು ಎಲ್ಲ ಆನಿಕೆ ಮಾಡಿದ್ಮೇಲೆ ಕ್ಷಮಸ್ವ ಪುರುಷೋತ್ತಮ ಸರ್ವಂ ತತ್ಸ ಎಲ್ಲವನ್ನೂ ಕ್ಷಮಸ್ವ ಅಂತ ಕೇಳ್ಕೋಬೇಕು. ಇದರಿಂದ ಎಲ್ಲವನ್ನೂ ಕ್ಷಮಿಸುವ ನಮಗೆ ಅಂತ ಹೇಳ್ತಾರೆ. ಅದಕ್ಕೆ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಹ ಮೀಢ್ಯಂ ಪಿದೇವ ಪುತ್ರಶ್ಚ ಸಖೇವ ಸಖ್ಯೋ ಪ್ರಿಯಂ ಪ್ರಿಯಾರ್ಹಸಿ ಅಭಿದೇವ ಸೋರ್ತಿಂ ಅಂದ್ಬಿಟ್ಟು ಅಂತದಕ್ಕೆ. ಅದಕ್ಕೆ ನಿನಗೆ ಇವಾಗ ತಸ್ಮಾತ್ ಈಗ ಮಾಡ್ಕೊಳ್ತೀನಿ. ಪಿದೇವ ಪುತ್ರಶ್ಚ, ಒಬ್ಬ ತಂದೆ ಮಗನಲ್ಲಿ ಯಾವ ಥರ, ಒಬ್ಬ ಸಖನಾದವನು ತನ್ನ ಇನ್ನೊಬ್ಬ ಸ್ನೇಹಿತನಿಗೆ ಯಾವ ಥರ ಹೇಳ್ತಾರ, ಆಗ ಪ್ರಿಯಾ ನೀನು ಅದನ್ನ ಪ್ರಿಯಾ ಸೇರಿಕೆ ಅದನ್ನ ಸೋಡೋ ಮುಂದೆ ಬಿಟ್ಕೊಡು. ನಾವು ಹೇಳಿರುವಂತನ್ನ ಬಿಟ್ಕೊಟ್ಟು ರಜಾನ ಕೇಳ್ಕೊಳ್ತಾನೆ. ಅದೇ ಥರ ಇವರು ಶಿರುಪೇ ರೈತನೂ ಶೇರೆ ಎರಡಾದ ಬೇಕಾದ್ರೆ ಅದನ್ನ ಹೇಳ್ತಾರೆ. ಅದಕ್ಕೆ ನಾವು ಎಲ್ಲವೂ ಹೇಳಿದ್ವಲ್ಲ, ಅದರಿಂದ ಹಾಗಾಗಿ ಅದನ್ನ ನೀನು ಇಟ್ಕೋಬೇಡ ಅಂತ ಭಗವಂತ ಹೇಳ್ತಾನೆ. ಅದೇ ನನಗೆ ಇಷ್ಟ. ಹೇಗೆ ಆಂಡ ಮುಡಿಸಿದಂಥ ಹೂ ಇಷ್ಟ ಅಂತ ಭಗವಂತ ಹೇಳಿದ್ನೋ, ಇವ್ರು ಯಾವಾಗ ಕೂಡುವಲ್ವೋ ಅಯ್ಯೋ ಅದೇ ನನಗೆ ಇಷ್ಟ ಅಂದಂಗೆ ಹೇಳ್ತಂತೆ. ನೀವು ಆ ಥರ ಕರೆಯೋದೇ, ನೀವು ಯಾದವ, ನೀನು ನನಗೆ ಗೊಲ್ಲ ಅಂತ ನೀವು ಕರೀತಿರಲ್ಲ, ಕೃಷ್ಣ ಅಂತ ಕರೀತಿರಲ್ಲ, ಅದೇ ನನಗೆ ಇಷ್ಟ, ಅದೇ ಕರೀರಿ. ನಾರಾಯಣ ಗೋವಿಂದ ಮುಕುಂದ ಅದೆಲ್ಲ ಪರತ್ವ ಹೆಸರೆಲ್ಲ ಇದೆಯಲ್ಲ, ಕೇಶವ ಅದೆಲ್ಲ ಮಾಧವ ಅದೆಲ್ಲ ಕರಿಬೇಡ, ಅದನ್ನು ಇಷ್ಟ ಅಶ್ವಿಶ್ವದಿಲ್ಲ, ಇದೇ ನನಗೆ ಇಷ್ಟ ಅವತಾರ ಕಾಲದಲ್ಲಿ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ ಭಗವಂತ. ಅದಕ್ಕೆ ಅವ್ರು ಹೇಳ್ತಾರೆ. ಆಮೇಲೆ ಇದು ಹೇಳ್ತಾರಂತೆ, ಊಟ ಮಾಡುವಾಗ నేను ಹೇಳಿದ್ನಲ್ಲ ಮಾಡ್ಬೇಕಾದ್ರೆ ಅಭಿಷೇಕ ಮಾಡಬೇಕು ಅಂದ್ರೆ ಗೋವಿಂದ ಗೋವಿಂದ ಆಗುತ್ತೆ. ಅದನ್ನ ಇವ್ರು ಹೇಳ್ತಾರಂತೆ, ನಮ್ಗೆ ಬೇರೆ ಏನು ಗೊತ್ತಿಲ್ಲ, ತಿನ್ನುವಾಗ ನೀ ಗೋವಿಂದ ಗೋವಿಂದ ಅಂತೂ ನಾವು ಹೇಳಿದಿಲ್ಲ. ಯಾಕೆಂದ್ರೆ ಎದುರಿಗೆ ನೀವೇ ಇರ್ತೀಯಲ್ಲ, ನಿನ್ನ ನೋಡ್ಕೊಂಡು ತಿನ್ನೋದ್ರ ನೀನು ನಮ್ಮ ಜೊತೆ ಇರ್ತೀಯಲ್ಲ, ನಿನ್ನೇ ನೋಡ್ಕೊಂಡು ತಿನ್ನುವ ಗೋವಿಂದ ಅಂತ ಹೇಳ್ದಂಗೆ ಆಯ್ತು ಅಂದ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಒಂದು ತನ್ನೈ ಅಂತ ಹೇಳ್ತಾರೆ. ನೀನು ಅದಕ್ಕೆ ಇಲ್ಲಿ ತನ್ನೈ ಬೇಕಾದ್ರೆ ವ್ಯಾಖ್ಯಾನದಲ್ಲಿ ಶರಣಾಗತಿ ಆದ್ರಿಂದ ನೀನು ತನ್ನೈ ಎಂದು ನಿನ್ನ ಶ್ರೀ ಲಕ್ಷ್ಮಿಯನ್ನು ಅಂತ ಹೇಳ್ತಾರೆ. ಅದಕ್ಕೆ ಒಂದು ತನ್ನೈ ಏನ್ಬಿಟ್ಟು ಅಂತ ಇಲ್ಲಿವರೆಗೆ ಪಿಳ್ಳಾಯ್ ಪೇ ಪೆಣ್ಣೆ ಪಾವಾಯ್ ಉಮ್ಮೈ ಎಲ್ಲ ಹೇಳ್ತಲ್ಲ, ಪೆರಂತೋಯ ಅಂತಕ್ಕೆ ನಾರಾಯಣ ಮಾಧವ ಕೇಶವ ಅದೆಲ್ಲ ಅದೆಲ್ಲೂ ಇದು ನಮಗೀಗ ಒಂದನ್ನೈ ನೀನು ಮತ್ತು ತಾಯಿಯನ್ನ ಅದಕ್ಕೆ ಇದನ್ನ ಕರೆದಿದ್ದನ್ನ ಇದನ್ನ ಮಾಡಿರ್ತಾರೆ. ಅದಕ್ಕೆ ಹೇಳ್ತಾರೆ, ನೀನೇ ನಿನ್ನ ಹೆಸರೇ ಗೋವಿಂದ ಅಂತ ಹೆಸರೇ ಇದೆಯಲ್ಲ, ಅದೇ ನಮ್ಮ ಮಂತ್ರ, ಬೇರೆ ಯಾವುದೂ ನಮ್ಮ ಅದು ಹೆಸರೇ ಮಂತ್ರ ಅಂದ್ಬಿಟ್ಟು. ಅದಕ್ಕೆ ಇವರು ಕುಲಶೇಖರ ಹೇಳ್ತಾರೆ, ಶತ್ರುಚ್ಛೇದೈಕ ಮಂತ್ರಂ ಸಕಲೋಪನಿಷತ್ ವಾಕ್ಯ ಸಂಪೂಜ್ಯ ಮಂತ್ರಂ ಸಂಸಾರೋದ್ಧಾರ ಮಂತ್ರಂ ಸಮುಚಿತ ತಮ ಸಂಘ ನಿರ್ಯಾಣ ಮಂತ್ರಂ ಸರ್ವೈಶ್ವರ್ಯೈಕ ಮಂತ್ರಂ ವ್ಯಸನ ಭುಜಗ ಸಂದಷ್ಟ ಸಂತ್ರಾಣ ಮಂತ್ರಂ ಚಿತ್ರೇ ಶ್ರೀಕೃಷ್ಣ ಮಂತ್ರಂ ಜಪ ಜಪ ಸತಂ ಜನ್ಮ ಸಾಫಲ್ಯ ಮಂತ್ರಂ ಅಂತ ಹೇಳ್ತಾರಂತೆ ಕುಲಶೇಖರ ಅಂತ ಹೇಳ್ತಾರೆ. ಇದನ್ನೇ ನಿನ್ನ ಹೆಸರೇ ನಮ್ಮ ಮಂತ್ರ. ಅದೇ ಮಂತ್ರ ಹೇಳಿದ್ರೆ ಎಲ್ಲರೂ ಪೂರ್ಣವಾಗುತ್ತಲ್ಲ. ಇನ್ನೂ ಗೊತ್ತಾಗುತ್ತೆ ವ್ಯಾಮೋಹ ಪ್ರಶ್ನೆ ತುಂಬ ಚೆನ್ನಾಗಿದೆ. ನಾಥೇನ ಪುರುಷೋತ್ತಮ ಜಗದಾಂಬಿಕ ಮಂತ್ರ ಎಲ್ಲವೂ. ಹಾಗಾಗಿ ನಿನ್ನ ಹೆಸರೇ ಇದೆಯಲ್ಲ ಅದು ಅಂತ ಹೇಳ್ದಂತೆ ಕಡೆಗೆ. ಹಾಗಾಗಿ ಹೇಳ್ತಾರಂತೆ ಶಾಸ್ತ್ರದಲ್ಲಿ ಕೂಡ ಹೇಳಿದೆ ಏನಂತ ಅಂದ್ರೆ
ಕಲವು ಕಲ್ಮಶ ಚಿಂತಾನ ಕಲಿಯುಗದಲ್ಲಿ ಕಲವು ಚುಲ್ಮತಾನ್ ಪಾಪ ದ್ರವ್ಯೋಪಜೀವನ ವಿಧಿಕ್ರಿಯಾ ವಿಹೀನಾನಾಂ ಗತಿ ಗೋವಿಂದ ಕೀರ್ತನಂ. ಕಲಿಯುಗದಲ್ಲಿ ಅನೇಕ ತಪ್ಪು ಮಾಡ್ತೀವಿ. ಕಲ್ಮಶ ಚಿಂತ ಇದಂತೂ ಎಲ್ಲರಿಗೂ ಯಾರು ಇಲ್ಲ ಅಂತಾಗಲ್ಲ, ಎಲ್ಲರಿಗೂ ಕಲ್ಮಶ, ಎಲ್ಲರಿಗೂ ಇದ್ದೇ ಇರುತ್ತೆ, ಕಲ್ಮಶಿತರಾಗಿರ್ತೇವೆ. ಆಮೇಲೆ ಪಾಪ ದ್ರವ್ಯೋಪಜೀವನ, ನಾವು ದ್ರವ್ಯ ಇದೆಯಲ್ಲ ಆ ದ್ರವ್ಯ ತರ್ತೀವಲ್ಲ ಅಂಗಡಿಯಿಂದ ದ್ರವ್ಯ, ಈಗ ಈ ಕಾಲದಲ್ಲಿ ಏನು ಮಾಡೋಕ್ಕಾಗಲ್ಲ. ಆ ದ್ರವ್ಯವನ್ನ ಯಾರು ಹೇಗೆ ಸಂಸ್ಥಿದ್ದಾರೆ, ಅದಕ್ಕೆ ದಾನವಂತ ಹೋಗಲ್ಲ ನೋಡಿ, ದಾನವಂತ ಮಾಡಿ ಪಾಪದಿಂದ ಮಾಡಿ ತಗೊಂಡಿದ್ದ ಅರ್ಜನೆ ಮಾಡಿದ್ರೆ ಅದು ತಗೋಬಾರ್ದು ಅಂತ ಹೇಳ್ತಾರೆ. ಅದು ಪಾಪ, ಅದರಿಂದ ಮಾಡಿದ್ರೆ ಆ ಪಾಪ ಅಲ್ಲಿ ಸೇರ್ಕೊಂಡಿರ್ತಂತೆ, ನಮಗೆ ಬರುತ್ತೆ. ನಮ್ಗೆ ಗೊತ್ತಿಲ್ಲದೆ ಆಗೋ ಪಾಪ ಇದು. ನಾವು ದಿನ ಊಟ ಮಾಡುವಾಗ ಯಾರ್ಯಾರು ಏನೇನು ಪಾಪದಿಂದ ಅರ್ಜನೆ ಮಾಡಿದಾರೋ ಅದೆಲ್ಲೋ ಬರ್ತಂತೆ. ಈಗ ಏನಪ್ಪ ಅಯ್ಯೋ ಏನು ಮಾಡೋದು, ಕಲಿಯುಗದ ವಿಧಿನ ಮಾಡಬೇಕು. ಅದಕ್ಕೆ ಮತ್ತೆ ಒಂದು ವಿಧಿಕ್ರಿಯಾ ಇದಕ್ಕೊಂದು ಇದೆ, ಈ ವಿಧಿಕ್ರಿಯೆ ಇದೆ. ಅದು ಏನಪ್ಪ ಅನ್ನೋದು ಗತಿ ಇದೆ, ಗೋವಿಂದ ಕೀರ್ತನ. ಗೋವಿಂದ ಅಂತ ನೀವು ತಿಳ್ಕೊಂಡ ನಂತರ ಆ ಪಾಪಗಳೆಲ್ಲ ಹೊರಗೋಗ್ಬಿಡುತ್ತೆ, ಅದು ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಇವತ್ತಿನ ಇದು ಈಗ ಇಲ್ಲಿ ಪರಕಾಲ ಮಠ ಇದೆಯಲ್ಲ ಮೆಜೆಸ್ಟಿಕ್ಕಲ್ಲಿ, ಆ ಪರಕಾಲ ಮಠವನ್ನು ಅಹೋಬಲ ಸ್ವಾಮಿ 42ನೇ 43ನೇ ಮಠದವರು ಇಲ್ಲಿ ತುಳಸಿ ಮಠದಂತೆ. ಆಗ ಒಬ್ಬರು ಇವರು ವೈಶ್ಯರು ಇವರು ಬಂದು ನಾನು ದಾನ ಕೊಡಬೇಕು ನಿಮಗೆ ಅಂತ ಅವ್ರು ಕೊಟ್ಟಿದ್ದರು. ದಾನ ಕೊಡಬೇಕು ಅನ್ನಂತ ಇವರು, ಅವರು ಯೋಗಿ, ಅವರು ಎಂಥ ಯೋಗಿ ಅಂದರೆ ಅವರಿಗೆ ಪಾರ್ಕಿನ್ಸನ್ ಇತ್ತಂತೆ, ಅವರಿಗೆ ಪಾರ್ಕಿನ್ಸನ್. ಆಗ ಅವರು ಆರಾಧನೆ ಮಾಡಬೇಕಲ್ಲ, ಒಂದು ದರ್ಬೆನ ತೆಗೆದು ಇರುವ ನಿಮಿಷ ಅಂತ ಹಾಕೋರಂತೆ. ಆ ದರ್ಬೆ ಅಲ್ಲಾಡ್ತದಂತೆ, ಕೈ ಏನೂ ಇಲ್ಲ, ಆರಾಧನೆ ಎಲ್ಲ ಮಾಡಿ ಆದ್ಮೇಲೆ ಪರಾರ್ಥ ಕರ್ಮ ಭಾಳ ತಗೊಳ್ಳೋರಂತೆ. ಆಗಬೇಕು ಅಂತ ಯೋಗಿ ಅವರು ಧ್ಯಾನ ಮಾಡ್ತಾರಂತೆ. ಧ್ಯಾನ ಮಾಡಿ ಇವ್ರು ಹೇಳ್ತಾರಂತೆ, ಅದಕ್ಕೆ ತುಂಬ ಇದು ನಾವು ಮಾಡ್ಬೋದು ಅದಕ್ಕೆ ಬೇಡ ಅಂತಾರಂತೆ ಅವರು. ಇವರು ಯಾಕೆ ಅವ್ರಿಗೆ ತುಂಬ ಇದಾಕೊಳ್ತಿಲ್ಲ ಅವರು ಅಂತ. ಇಲ್ಲ ಇವ್ರ ಬಗ್ಗೆ ಏನಿಲ್ಲ, ಇವರು ಸರಿ, ಇವರು ತಗೊಂಡಿರೋದು ಒಬ್ಬ ವೇಶ್ಯೆ ಅಂತ. ಅವಳು ಸಂಪಾದಿಸಿದ ದಾರಿ ಸರಿ ಇಲ್ಲ, ಅದರಿಂದ ಕೂಡುದು ಅಂತ ತಗೊಳ್ಳಲ್ಲ ಅವರು. ಆಮೇಲೆ ಸರ್ಕಾರ ಮಾಡೋದು ನೋಡಿ, ಸರ್ಕಾರ ಮಾಡೋದು ತೊಗೊಂಡಿದ್ದು ಇನ್ನೂ ನಡೀತಾ ಇದೆ. ಎಲ್ಲರೂ ಹಾಗೆ ಒಬ್ಬರು ಬಾಡಿಗೆನೂ ಕೊಡ್ತಾ ಇಲ್ಲ, 5 ರೂಪಾಯಿ ಬಾಡಿಗೆ ಅದು ಮಾಡಿ 1 4-5 ಇದನ್ನ ಮಾಡಿ ಎಲ್ಲ ಇನ್ನೂ ಲಿಟಿಗೇಷನ್ ಇದೆ. ಆಮೇಲೆ ನೀವು ಕಟ್ಟೋದು ನಮಗೆ ಕೊಡಬೇಕು ಅಂತ ಅದೆಲ್ಲ ಕೆಲವು ಮುಸ್ಲಿಮ್ಸ್ ಇಟ್ಕೊಂಡು ಇನ್ನೂ ನಡೀತಾ ಇದೆ ನೋಡಿ. ಆ ಲಿಟಿಗೇಷನ್ ದೇವಸ್ಥಾನ ಜಾಗ ಬಿಟ್ಟರೆ ಬರ್ಕೊಳ್ತಾ ಇದೆ ಅಂತ ಇನ್ನೂ ಫುಲ್ಲು ಅದಷ್ಟು ಅವ್ರದ್ದೇ. ಅಲ್ಲಿರೋ ದೇವಸ್ಥಾನ ಇದೆಯಲ್ಲ ಅಲ್ಲಿವರೆಗೆ ಒಂದು 3 ಅಂಗಡಿ ಎಲ್ಲೂ ಆ ದೇವಸ್ಥಾನಕ್ಕೆ ಸೇರಿದೆ, ಏನು ಪ್ರಯೋಜನ. ಹಾಗಾಗಿ ಅದಕ್ಕೆ ಪಾಪೋದ್ರ ಅದನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗಾಗಿ ನಾವು ಈಗ ಏನು ತಿಂದ್ರು ನಾವು ಹೇಳ್ತೀವಿ, ಅದಕ್ಕೆ ತಿನ್ನುವಾಗ ಏನಾಗುತ್ತೆ, ಗೋವಿಂದ ನಿನ್ನನ್ನು ನೋಡ್ಕೊಂಡು ತಿಂತೀವಲ್ಲ ಅದರಿಂದ ಎಲ್ಲ ಹೋಗುತ್ತೆ ಅನ್ಬೋದು ಅಂತ. ಅದಕ್ಕೆ ಪುಣ್ಯಂ ಅಂತಾರೆ, ಹೇಳ್ತಾರೆ ಪುಣ್ಯಶ್ಚ ಫಲವಿಚ್ಛಂತಿ ಹೇಳ್ತಾರೆ. ಪುಣ್ಯನ್ನ ಕುರ್ವಂತಿ ಮಾನವಾಹ, ಪುಣ್ಯದ ಫಲವ ಆಸೆ ಪಡ್ತಾರೆ, ಅದು ಪುಣ್ಯದ ಕೆಲಸ ಮಾನವರು ಮಾಡೋದಿಲ್ಲ. ಅದೇ ಥರ ಪಾಪಸ್ಯ ಫಲವನ್ನೇ ಇಚ್ಛಂತಿ, ಪಾಪದ ಫಲವನ್ನು ಇಷ್ಟಪಡೋದಿಲ್ಲ. ಆದರೆ ಪಾಪನ್ ಕುರುವಂತಿ ಯತ್ನತಃ, ಪ್ರಯತ್ನ ಪಟ್ಟು ಅದು ಪಾಪವನ್ನು ಮಾಡ್ತಾನೆ ಇರ್ತಾರೆ. ಇದು ನಮ್ಮ ಇದು. ಹಾಗಾಗಿ ಹೇಳ್ತಾ ಇದ್ದಕ್ಕೆ ಅಂದರೆ ಭಗವಂತನಿಗೆ ಏನಪ್ಪ ಅಂತಂದರೆ ಯಾವುದೂ ಇಲ್ಲ, ಇದೆಲ್ಲ ಇದ್ದಂತೆ ಕಡೆಗೆ. ಆದರೆ ನೀನು ಇದೊಂದೇ ನನಗೆ, ನೀನು ನಮ್ಮ ಕುಲದಲ್ಲಿ ಹುಟ್ಟಿದೆಯಲ್ಲ, ಇದಕ್ಕಿಂತ ದೊಡ್ಡ ಯೋಗ್ಯತೆ ನೀನೇ ಮಾಡು. ಅವ್ರು ಹೇಳ್ದಂಗೆ ನೀನೇ ನೋಡು, ಈ ಒಂದು ಯೋಗ್ಯತೆಯಿಂದ ನಮಗೆ ಕೊಡ್ತೀಯಾ ಇಲ್ವಾ, ಬಾಕಿ ಯೋಗ್ಯತೆಯನ್ನು ಕೊಡಬೇಡ, ನಮ್ಗೆ ಯಾವುದು ಇಲ್ಲ. ಅದಕ್ಕೆ ನಾವು ಎಲ್ಲೂ ಹೇಳ್ಬಿಟ್ವಿ, ಅಂದರೆ ನಿಜ ಹೇಳ್ಬಿಟ್ವಿ ನಿನಗೆ. ನೀನೇನು ನಾಳೆ ಹೇಳ್ಬಾರ್ದು, ನೀವು ಮರ್ಸಿಟ್ಟೆ ಹೇಳಿಲ್ಲ ಈ ವಿಷಯ ಅಂತ ಅನ್ಬಾರ್ದು. ಅದಕ್ಕೆ ಇರೋ ವಿಷಯದಲ್ಲೇ ಹೇಳಿದ್ದೀವಿ. ಆದರೆ ನಮಗಿರೋದೇನು ಅಂದರೆ ನೀನು ನಮ್ಮ ಜೊತೆಲಿದೆಯಾ, ಅದೇ ದೊಡ್ಡ ಪುಣ್ಯ. ಏಕ ಬರುವಂತ ಅಂದರೆ ಭಗವಂತ ಅಂತಂದರೆ ಪರವಾಗಿಲ್ಲ, ಇವರಿಗೆ ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ. ಇದಕ್ಕೆ ಯಾಕೆ ಹೇಳಿದ್ದಾರೆ ಅಂದರೆ ಶರಣಾಗತಿ ಮಾಡೋಕ್ಕೆ ನಮಗೆ ಹೇಳುವಂಥ ಮಾತು ಯಾವುದು ಅಂದರೆ ಆಶ್ರಮ ಧರ್ಮದಲ್ಲಿ ಮಾಡಬೇಕು, ಅದಿಲ್ಲ ಅಂತಲ್ಲ. ಒಂದು ವೇಳೆ ಯಾರ್ಯಾರು ಯಾರು ಇಲ್ಲೋ ಅವರಿಗೆ ಇದೆಲ್ಲ ಮಾಡೋದಿಲ್ವಲ್ಲ ಅಂತ ಯಾರೂ ಇಲ್ಲ. ಶರಣಾಗತಿಗೆ ಇದು ಯಾವುದೂ ಮುಖ್ಯ ಇಲ್ಲ. ಆಕಿಂಚನ್ಯ ಅನನ್ಯ ಗತಿತ್ವ, ಬೇರೆ ದಾರಿ ಇಲ್ಲ, ಭಗವಂತ ನಿನ್ನ ಬಿಟ್ಟರೆ ನನ್ನ ದಾರಿ ಇಲ್ಲ ಅಂತ ಆ ಭಕ್ತಿ, ಈ 3 ರೀತಿ ಮಹಾವಿಶ್ವಾಸದೊಂದಿಗೆ ಶರಣಾಗತಿ ಮಾಡಿದ್ರೆ ಎಲ್ಲ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಆಶ್ರಮ ಧರ್ಮ ಹಂಗನ್ಬಿಟ್ಟು ಎಲ್ಲ ಬಿಡಬೇಕು ಅಂತಲ್ಲ, ಮಾಡಲೇಬೇಕು, ಅದು ಆಶ್ರಮ ಧರ್ಮ ಅಲ್ಲ. ಇಲ್ಲದೇ ಇದ್ದವ್ರಿಗೂ ಸಹ ಇದು ಎಲ್ಲರಿಗೂ ಮಾಡ್ಬೋದು ಅಂತಿದೆಯಲ್ಲ. ಅದರಿಂದ ಮುಖ್ಯವಾಗಿ ಬೇಕಾಗಿದ್ದು ಆಕೈಕ್ಯನ್ಯ ಅನನ್ಯಗತಿ, ಇವೆರಡಿದ್ರೆ ಎಲ್ಲೋ ಬರುತ್ತೆ, ಭಗವಂತ ಮೋಕ್ಷ ಕೊಟ್ಟೇ ಬಿಡ್ತಾನೆ. ಮಾಡದೇ ಇದ್ರು ಸಹ ನೋಡಿ, ಕೆಲವರು ಮಾಡದೇ ಇದ್ರು ಆದ ಮಾಡಿದ್ರೆ ಅದಕ್ಕೆ ಕೆಲವು ಶಿಕ್ಷೆ, ಲಘು ಶಿಕ್ಷೆ ಇರ್ತದೆ. ಅವರ ಆಜ್ಞಾ ಕೈಗಾರ ತಪ್ಪಿಸಿದ್ದಕ್ಕೆ ಮೋಕ್ಷವನ್ನು ತಪ್ಪಿಸೋದಿಲ್ಲ. ಅವನು ಶರಣಾಗತಿ ಮಾಡಿದ್ರೆ ಮೋಕ್ಷ ಕೊಟ್ಟೇ ಬಿಡ್ತಾನೆ. ಅದನ್ನ ಹೇಳೋದಕ್ಕೆ ಇಲ್ಲಿ ಅಂದಾಳು ಇಷ್ಟೆಲ್ಲ ಇದೆಲ್ಲವನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಇದರಲ್ಲಿ ಹೇಳ್ತಾನದಕ್ಕೆ. ಆಮೇಲೆ ಇದರಲ್ಲಿ ಏನು ಅಂದರೆ ಭಗವಂತನ, ಅದಕ್ಕೆ ಭಗವಂತನ್ನೇ ಉಪಾಯವಾಗಿಸ್ಕೊಡೋದು. ಉಪಾಯ ಶರಣಾಗತಿ. ಆ ಉಪಾಯ ಸ್ಥಾನದಲ್ಲಿ ನೀನೇ ಇಟ್ಬಿಟ್ಟು ಅಂದ್ರೆ ಅವಾಗ ಏನಾಗುತ್ತೆ, ನಮಗೆ ಕರ್ಮ ಜ್ಞಾನ ಇಲ್ಲ, ಭಕ್ತಿ ಜ್ಞಾನ ಇಲ್ಲ, ಇದಿಲ್ವಾ, ಇದು ರಕ್ಷಕತ್ವ ಪ್ರಾರ್ಥನೆ ಮಾಡಿಬಿಟ್ರೆ ಇದನ್ನೆಲ್ಲ ಅವನು ತಗೊಂಡ್ಬಿಡ್ತಾನೆ.
ಅವನೇ ಉಪಾಯ ಸ್ಥಾನದಲ್ಲಿರೋದ್ರಿಂದ ಆಗ ಅವ್ನು ಕೇಳೋದಕ್ಕೆ ಆಗದೇ ಇಲ್ಲ. ಅವನು ಬಸ್ ಓಡಿಸೋನು ಅವನೇ, ಟಿಕೆಟ್ ಕೊಡೋನು ಅವನೇ. ಹಾಗಾಗಿ ಅದು ಏನು ಭಗವಂತ ಅವನ್ನೇ ನೀನೇ ಅವ್ರಿಗೆ ಬಿಟ್ಬಿಟ್ಟ ಅಂದರೆ ಉಪವಾಸದಿಂದ ಅವಾಗ ನಮ್ದು ಎಲ್ಲವನ್ನು ತರ್ತಾನೆ, ಅವನು ಎಲ್ಲವನ್ನು ಮಾಡ್ತಾನೆ. ಅದಕ್ಕೆ ನಾವು ಅವನು ಶೇಷಿ, ನಾವು ದಾಸರನ್ನ ಭಾವ ಬಂದದಾಯಿತು, ಎಲ್ಲವನ್ನು ಹೋಗುತ್ತೆ. ಇದರಲ್ಲಿ ಇನ್ನೊಂದು ಏನಂದ್ರೆ ಎರಡು ಇದರಲ್ಲಿ ಅಪಾಯದಲ್ಲಿ ಉಪಾಯಾಂತರ ಕೊಡೋದು ಅಷ್ಟೇ. ಉಪಾಯಾಂತರ ಹೇಗೆ, ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ ಬೇರೆ ಏನಿಲ್ಲ, ನಾವು ನಿನ್ನನ್ನೇ ಬಿಟ್ಕೊಂಡಿದ್ದೀವಿ ಅನ್ನೋದು ಉಭಯಾಂತರ ಇಲ್ಲ, ಉಪಾಯಾಂತರ ಕೊಡೋದು. ಅದಕ್ಕೆ ಅದಂತ ಶರಣಾಗತಿಯಲ್ಲಿ ಹೇಳಿದ ಕ್ರಮವನ್ನು ಎಲ್ಲವನ್ನು ಮಾಡ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮೊದಲನೇ ಭಾಷೆ ಹೇಳಿದ ನಾರಾಯಣನೇ ನಮಕ್ಕೆ ಅಂತ ಹೇಳಿದ್ರಲ್ಲ, ಅದಾದ್ಮೇಲೆ ಉತ್ಕಮತ್ವ ಎಲ್ಲವನ್ನು ಕೇಳಿದಲ್ಲ. ಅದು ಇಲ್ಲಿ ಆ ಭೋಕ್ತೃತ್ವ ವರ್ಣ ಮತ್ತೆ ಇಲ್ಲಿ ಕಾರ್ಪಣ್ಯ, ಆ ಕಾರ್ಪಣ್ಯವನ್ನು ಎಲ್ಲ ಇದನ್ನು ತೋರಿಸಿ ಇದರಲ್ಲಿ 26ನೇ ಶರಣಾಗತಿ ಅಂಗವನ್ನು ಹೇಳಿದ್ದು, 27ನೇ ಸಮಾಶ್ರಯಣದೆಲ್ಲ ಹೇಳಿದ್ದು. ಈಗ ಇದರಲ್ಲಿ ಪೂರ್ವ ಜ್ಞಾನ ಹೇಳಿದ್ರಲ್ಲಿ ಎಲ್ಲರೂ ಅಧಿಕಾರಿಗಳು ಅಂತ ತೋರಿಸ್ಕೊಟ್ರು. ಇದರಲ್ಲಿ ಮೊದಲು ಹೇಳಿದ್ದು ಎಲ್ಲರಿಗೂ ಮಾಡಿದ್ರು, ಆಮೇಲೆ ಅಧಿಕಾರ ಇದೆಯಾ ಅನ್ನೋದಕ್ಕೆ ಎಲ್ಲರೂ ಅಧಿಕಾರಿಗಳಾಗ್ತಾರೆ ಅಂತ ತೋರಿಸ್ಕೊಟ್ರು. ಅವ್ರು ಹೇಳಿದ್ರಲ್ಲಿ ಎಲ್ಲರೂ ಬಿಟ್ಟಾಗುತ್ತೀವಿ ನಾವು. ಅವಳು ಆಂಡಾಳು ಹೇಳಿದ್ರಲ್ಲಿ ನಾವೆಲ್ಲ ಭಗವಂತ ಆಯ್ತು ಕೊಡ್ತೀನಿ ಅಂದಮೇಲೆ ಅವಳು ಹೇಳಿದಂಥ ಇದರಲ್ಲಿ ನಾವೆಲ್ಲ ಬಿಟ್ಟಾಗುತ್ತೀವಿ ನಾವು. ಹಾಗಾಗಿ ಧೈರ್ಯವಾಗಿ ಶರಣಾಗತಿ ಮಾಡಬಹುದು, ಮಾಡಿಕೊಟ್ಟು ಮೋಕ್ಷವನ್ನು ಪಡೆಯುವಂಥ ಇದನ್ನ ನಾವೆಲ್ಲರೂ ಸೇರ್ಕೊಳ್ಳಿ ಅಂತ ಹೇಳ್ತಾರೆ ಇದರಲ್ಲಿ. ಆಮೇಲೆ ಇದರಲ್ಲಿ ಕಡೆಗೆ ಸ್ವಾಪದೇಶದಲ್ಲಿ ಹೇಳ್ತಾ ಇದ್ರಲ್ಲಿ, ಈ ಸ್ವಾಪದೇಶದಲ್ಲಿ ಭಗವಂತ ಹೇಳಿದಂಥ ಒಂದು ಇವಾಗ ಹೇಳಿದಂಥ ಏನು ಎಲ್ಲರೂ ಅರ್ಹತೆ ಬಂದು ಅನನ್ಯಗತ ರಿಕ್ಕಿಂತಲ್ಲಿ ತಪ್ಪು ಎಲ್ಲರಿಗೂ ಅರ್ಹತೆ ಇದೆ ಬಂದು ಇದನ್ನ ಬಂದು ಯಾರು ನಮಗೆ ತೋರಿಸ್ತಾರೆ, ಆಚಾರ್ಯರು ತೋರಿಸ್ತಾರೆ. ಆಚಾರ್ಯರು ಬಂದರು ಕರವೇ ಹೇಳ್ತಾರೆ, ಆಚಾರ್ಯ ಬಸುಗುಳ್ತಾರ. ಅವರ ಹಿಂದೆ ಹೋಗೋದು ಅಂದರೆ ಶಿಷ್ಯರಾದ ಅವರು ಆಚಾರ್ಯರಿಗೆ ಹಿಂದೆ ಹೋಗ್ಬೇಕು, ನಾವು ಆಚಾರ್ಯ ಹಿಂದೆ ನಾವು ಹೋಗ್ಬೇಕು. ಅದಕ್ಕೆ ಕರೆಯವರು ಪಿಂಚಂದೆ ಕಾನಂಶಯ ಅಂತ. ಕಾನಂಶಯ ಅಂತಂದ್ರೆ ಅವರ ಆಚಾರ್ಯರ ಕುಟೀರ ಇಲ್ಲ, ಅವರು ಹಾಗೆ ಅವರ ಆಶ್ರಮದಲ್ಲಿರ್ತ ಅಲ್ಲಿ ಹೋಗಿ ನಾವು ಕಾನಂಶಯ ಅಂತ ಉಣ್ಬೋಮ್ ಅಂದ್ರೆ ಏನು ಉಣ್ಬೋಮ್ ಅಂದರೆ ಆಚಾರ್ಯರು ಕೊಡುವಂತಹ ಕಾಲಕ್ಷೇಪ ರಸ ಇದೆಯಲ್ಲ, ಆ ಕಾಲಕ್ಷೇಪ ರಸವನ್ನು ನಾವು ಸ್ವೀಕಾರ ಮಾಡ್ತೀವಿ. ಅದಕ್ಕೆ ಯಾಕೆಂದ್ರೆ ಆಗ ಆಚಾರ್ಯ ಏನು ಮಾಡ್ತಾರೆ, ಆ ಇತಿಹಾಸ ಪುರಾಣದಲ್ಲಿರುವಂಥ ಎಲ್ಲವನ್ನು ಹಿಂದೆ ನಮಗೆ ಶಾರ್ಟ್ ಪರಿಪೂರ್ಣವಾದ ಪಾಲಿಸೋದಿದೆಯಲ್ಲ ಅದನ್ನು ನಮಗೆಲ್ಲ ಕೊಡ್ತಾರೆ. ಅದರಿಂದ ನಮಗೆ ಬರುತ್ತೆ ಅನ್ಬಿಟ್ಟು ಅಂತ. ಆಮೇಲೆ ಇದನ್ನು ಹೇಳ್ತಾರೆ, ಇದು ನೀವು ಹೇಳ್ತಾರೆ ಆಮೇಲೆ ಅರಿವನ್ನು ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮಗೆ ಆಚಾರ್ಯ ಎಲ್ಲ ತಿಳಿದು ಮಾಡೋದ್ರಿಂದ ಈ ಶರಣಾಗತಿ ಬಗ್ಗೆ ಯಾವ ಥರ ಮಾಡಬೇಕು ನಮಗೆ ಎಲ್ಲೋ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ಆಚಾರ್ಯ ಹೇಗೆ ನಾವು ಉಪಾಯ ಸ್ಥಾನದಲ್ಲಿ ಭಗವಂತಲ್ಲಿ ಇರ್ತೀವೋ ಇಲ್ಲಿ ಉಪಾಯ ಸ್ಥಾನದಲ್ಲಿ ಆಚಾರ್ಯ ಇರ್ತೀವಿ. ಆದರೆ ನಾವು ಹೋಗಿ ಶರಣಾಗತಿ ಮಾಡಿದ್ರೆ ಏನೇನು ಮಾಡಬೇಕು ಆ ಅರಿವು ಜ್ಞಾನ ಅವರಿಗಿದೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ಹೇಗೆ ಬಸ್ಸನ್ನ ಓಡಿಸಿದ್ರೆ ಯಾರೋ ಓಡಿಸ್ತಾರೆ, ನಾವು ಕೂತ್ಕೊಂಡು ಹೋಗ್ತೀವಲ್ಲ, ಆ ಥರ ನಮಗೆ ಓಡಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ಬಸ್ ಓಡಿಸೋ ತಿಳಿಯೋ ಬೇರೆ ಓಡಿಸ್ತಾ ಇರ್ತಾರೆ, ಹಾಗೆ ಆಚಾರ್ಯ ಕರ್ಕೊಂಡು ಹೋಗ್ತಾರೆ. ನಾವು ಕೂತ್ಕೊಂಡ್ರು ಆಗಿತ್ತು ಅಲ್ಲಿ ಜಾಗದಲ್ಲಿ. ಅದರಿಂದ ಆ ಅರಿವು ನಮಗಿಲ್ಲ, ಆ ಅರಿವು ಬೇಡ ಅವಶ್ಯಕತೆ ಇಲ್ಲ, ಆಚಾರ್ಯ ನೋಡ್ಕೊಳ್ತಾರೆ ಅಂದ್ಬಿಟ್ಟು. ಆಮೇಲೆ ಹೇಳ್ತಾರೆ ಪುಣ್ಯಂ ಯಾತ್ರೆಯಂ, ಏನು ಪುಣ್ಯ ಅಂದ್ರೆ ಇಂತಹ ಆಚಾರ್ಯ ಭಗವಂತ ಬರ್ತಾನಲ್ಲ, ಅದಕ್ಕೆ 6 ಹೇಳ್ತಾರೆ ಅದಕ್ಕೆ. ಆಮೇಲೆ ಈಶ್ವರನ ದ್ವೇಷಂ, ಆಮೇಲೆ ಅದು ಹೇಳ್ತಾರೆ ವಿಷ್ಣು ಕಟಾಕ್ಷಂ ಆಭಿಮುಖ್ಯಂ, ಇದೆಲ್ಲ ಒಂದು ಆಚಾರ್ಯಕ್ಕೆ 6 ಹೇತುಗಳು ಭಗವಂತ ಸ್ವಾಮಿ ದೇಶಿಕನ್ನು ರಹಸ್ಯ ಹೇಳಿದ್ದಾರೆ. ಹಾಗಾಗಿ ಈ ಆಚಾರ್ಯ ಸಿಕ್ಕಿದಾರಲ್ಲ, ಅದು ಇಂತಹ ಆಚಾರ್ಯ ಸಿಕ್ಕಿದ್ರೆ ಇಂತಹ ಪುಣ್ಯ, ಇಂತಹ ನಮ್ಮನ್ನು ಈ ಸಂಸಾರ ಸಾಗರ ದಾಟಿಸುವ ಯೋಗ್ಯತೆ ಇರುವ ಆಚಾರ್ಯ ಸಿಕ್ಕಿದಾರಲ್ಲ, ಅಂತಹ ದೊಡ್ಡ ಪುಣ್ಯವನ್ನು ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ದು ಹೋಗ್ಬಿಟ್ಟು. ಕೊರೆವನ್ನು ಇಲ್ಲ ಅಂದರೆ ಇವರೆಲ್ಲ ಇದ್ರಲ್ಲಿ ಕೊರೆ ಏನು ಬಂತು, ನಮಗೆ ವಿದ್ಯೆ ಅವರು ಎಷ್ಟು ಹೇಳ್ತಾರೋ ಎಷ್ಟು ಹಿಡಿಸುತ್ತೋ ಅದು ಅವಶ್ಯಕತೆ ಇರಲ್ಲ. ನಮ್ಮ ಯೋಗ್ಯತೆಯಿಂದ ವಿದ್ಯೆ ಬರುತ್ತೆ, ತುಂಬ ಚೆನ್ನಾಗಿರೋ ಚಂದ ಹೇಳ್ಕೊತಾರೆ, ಕಮ್ಮಿಯವರು ಕಮ್ಮಿ ನಮಗೇನು ಅಂತಾರೆ. ಆದರೆ ಅವರು ನಮ್ಮನ್ನು ಸ್ಥಾಪಿಸ್ತಾರಲ್ಲ, ಅದು ಮುಖ್ಯವಾದದ್ದು. ಅದರಿಂದ ಕೊರೆಯನ್ನು ಇಲ್ಲ, ನಾವು ಯಾವ ಕೊರೆಯೂ ಇಲ್ಲ ಅಂದ್ಬಿಟ್ಟು ಆಚಾರ್ಯ ಪರವಾಗೂ ಇದನ್ನು ಹೇಳ್ತಾರೆ. ಅದರಲ್ಲಿ ಅವನು ಭಗವಂತ ಅಕಾರವಾಚನಾದ ಶಬ್ದ, ಅವನ ಅಕಾರವಾಚ ಶಬ್ದ. ಅದೇ ಥರ ಆಚಾರ್ಯರು ಸಹ ಅವ್ರದ್ದು ಆಕಾರದ ಶುರುವಾಗುತ್ತೆ. ಆಚಾರ್ಯರು ಸಹ ಅವರ ಆ ಸ್ಥಾನದಲ್ಲಿರೋದ್ರಿಂದ ಯಾವ ಕೊರೆಯನ್ನು ಇಲ್ಲ, ಯಾವ ಕೊರವೂ ಇಲ್ಲ ಅನ್ನೋದಂತೆ. ಹೇಗೆ ಭಗವಂತನ ಗುಣ ದಯೆ ಕರುಣೆ ಎಲ್ಲ ಇರುತ್ತೋ ಅದೇ ಗುಣಗಳು ಆಚಾರಗಳು ಇದೆ. ಅದನ್ನು ನಾವು ತಪ್ಪು ಮಾಡಿದ್ರು ಸಹ ತಿದ್ದಿ ಆ ಗುಣಗಳಿಂದ ನಮ್ಮನ್ನು ಕರ್ಮ ಮಾಡ್ತದೆ, ಆನುಕೂಲ್ಯ ಸಂಕಲ್ಪ ಅಂತ ಹೇಳ್ತದಕ್ಕೆ. ಅರಿಯಾದ ಪಿಳ್ಳೆಗಳು ಆಗುವಾಗ ನಾವು ತಪ್ಪೇನು ಮಾಡಿದ್ರೆ ತಿಳಿದೇ ಮಾಡಿದ್ರೆ ಅದರಿಂದ ರಾಜಕುಲಿ ಅವರ ಸೇವೆಯನ್ನು ಇದರಲ್ಲಿ ಇನ್ನೊಂದ್ಸಲ ಹೇಳ್ತಾರೆ. ಅದಕ್ಕೆ ಎಲ್ಲವನ್ನೂ ಸಹ ಮಾಡುತ್ತೆ. ಆಗ ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ಸಿರಿಬೇರೆ ಸೀರೆ ಎರಡಾದ ಕ್ಷಮಿಸ್ಬಿಡು ಅಂದಾಗ ಅದು ಭಗವಂತನ ಮಾಡುವಂಥ ತಪ್ಪನ್ನು ಕ್ಷಮಿಸುವುದು ಶರಣಾಗತಿ. ಇದು ನಮ್ಮ ಶಾಪವೆಲ್ಲ ವಿಮೋಚನೆ ಆಗುತ್ತೆ, ಪಾಪವೂ ಹೋಗುತ್ತೆ, ಶಾಪವೂ ಹೋಗುತ್ತೆ, ಭಗವಂತನ ಕಟಾಕ್ಷ ಆಗಿದ್ದಾರೆ. ಅದಕ್ಕೆ ಅದಲ್ಲದೆ ನಮಗೆ ಹೇಳ್ತಾ ಇದ್ದಿದ್ದು ಆಚಾರದಲ್ಲಿ
ಮುಂದೆ ಮಾಡುವ ಪಾಪವನ್ನು ಕ್ಷಮಿಸೋದು ಕೇಳ್ಬೋದು ಅದಕ್ಕೆ. ಈಗಲ್ಲ, ಮುಂದೆ ಮಾಡುವ ಪಾಪವನ್ನು ಸಹ ನೀನು ಕ್ಷಮಿಸು ಅಂತ ಕೆಲವನ್ನು ಕ್ಷಮಿಸು ಅಂತ ಕೇಳ್ಕೊಳ್ತಾರದಕ್ಕೆ. ಅದು ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಇರೈವಾ ನೀತಾರ ಇರುವಾಗ ಕೈಕರ್ಯ ಪ್ರಾಪ್ತಿಯನ್ನು ಕೇಳ್ತಾರೆ ಇರ್ಬೋದು. ಅಂದರೆ ಆತ್ಮನಿಕ್ಷೇಪಣವನ್ನು ಇದರಲ್ಲಿ ಹೇಳ್ತಾ ಅದಕ್ಕೆ. ಅಂದರೆ ನಿನ್ನನ್ನು ಬಿಟ್ಟು ಬೇರೆ ಯಾರು ಇದೆ ಅಂದರೆ ನೀನಂದ್ರೆ ನೀನೇ ಅಂದರೆ ನಾರಾಯಣೇ ನಮಕ್ಕೆ ಅಂತ ಹೇಳೋದನ್ನು ಹೇಳ್ತಾ ಇದಕ್ಕೆ. ಇಲ್ಲಿ ಅದರಲ್ಲಿ ಸಹ ಆತ್ಮನಿಕ್ಷೇಪಣ ಬರುತ್ತೆ. ಹೀಗೆ ಇದರಲ್ಲಿ 6 ಅಂಗಗಳನ್ನು ತೋರಿಸಿದ್ದಾರೆ. ಆಮೇಲೆ ಚರ್ಮಶ್ಲೋಕದ 3 ಭಾಗ ಅಂತ ಹೇಳ್ತೇವೆ. ಶ್ರೀಮನ್ನಾರಾಯಣ ಶರಣೋ ಶರಣ ಪ್ರಪದ್ಯೆ ದ್ವಯದ ಮೊದಲನೇ ಭಾಗ, ಚರ್ಮಶ್ಲೋಕದ ಭಾಗ ಎರಡನ್ನೂ ಸಹ ಇದರಲ್ಲಿ ಸ್ವಾಪದೇಶದಲ್ಲಿ ಅವರು ತಿಳ್ಕೊಳ್ತಾರೆ. ಎಲ್ಲರೂ ಆಂಧ್ರ ತೋರಿಸಿರೋಣ ಕಡೆಗೆ. ಆಮೇಲೆ ಇದನ್ನು ಹೇಳ್ತಾ ಇದಕ್ಕೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀವಿ ನಾವು ಉಣ್ಣೋಮ್ ಅಂತಂದ್ರೆ ಹೇಳ್ತಾರೆ ಆಂಧ್ರದಲ್ಲಿ ನಾವು ಬರೀ ಪಾಪವನ್ನೇ ಹೇಳ್ತಾರೆ. ಯಾವುದೂ ಇಲ್ಲ ಮಾಡ್ತಾರೆ. ನಾವು ತಿಂತಿರುವುದು ಬರೀ ಪಾಪವನ್ನೇ ತಿನ್ನೋದು ಅಂದರೆ ಬರೀ ಆಹಾರ ಮಾತ್ರ ಅಲ್ಲ. ಈ ಸಂಸಾರದಲ್ಲಿ ಇದ್ದುಕೊಂಡು ಮಾಡ್ತಾರೆ ಎಲ್ಲವೂ ಅನುಭವಿಸ್ತಿರೋದೆಲ್ಲ ಪಾಪವೇ ನಾವು. ಅದರಿಂದ ಇದಕ್ಕೆ ಶುದ್ಧ ಮನುಷ್ಯರಾದ ನಮಗೆ ಇದೇ ನಾವು ಸಿಗೋದು. ಉಣ್ಣೋಮದೇ ಸಿಗ್ತಾ ಇದೆ ಇದಕ್ಕೆ. ಇದು ಶಾಟ್ಗುಣ್ಯ ಅಲ್ಲ, ತ್ರೈಗುಣ್ಯವಾದ ಅನ್ನ. ಇದನ್ನು ತಿಂದು ನಾವು ಅದರಲ್ಲಿ ಸ್ವಲ್ಪ ಭಗವಂತ ನಿವೇದನೆ ಮಾಡಿದ್ರೆ ಕಮ್ಮಿಯಾಗಿ ಅದು ಮಾಡೋದಿಲ್ಲ ನಾವು. ಇದರಿಂದ ಎಲ್ಲವನ್ನೂ ಸಹ ಹೋಗಬೇಕಾದ್ರೆ ಈ ಪಾಪವನ್ನು ಹೋಗಿಸ್ಬೇಕಾದ್ರೆ ನಾವು ಶಾಟ್ಗುಣ್ಯವನ್ನು ತಿನ್ನಬೇಕು. ಈ ತ್ರೈಗುಣ್ಯವೆಲ್ಲ ಆ ಶಾಟ್ಗುಣ್ಯವನ್ನು ಭುಷಿಸುವ ಹಾಗೆ ಮಾಡೋದು ನೀನೇ ಮಾಡಬೇಕು ಅಂತ ಭಗವಂತನ ಕೇಳ್ತಾರೆ. ಈ ಸಂಸಾರವೇ ಕಾಡು, ಪಶುಗಳೇ ಜೀವಾತ್ಮ. ಅದರಿಂದ ಇದನ್ನು ಮುಕ್ತ ಮಾಡೋದೇ ಭಗವಂತ ನೀನೇ ಮಾಡಬೇಕು. ನಮ್ಮಿಂದ ಸಾಧ್ಯವಿಲ್ಲ. ಅದಕ್ಕೆ ಎಲ್ಲವನ್ನು ನಮ್ಮಿಂದ ಆಗಲಾಗದಂತ ನಮ್ಮಿಂದ ಸಾಧ್ಯವಿಲ್ಲ. ಮೋಕ್ಷವನ್ನು ಕೊಡುವಂತ ಅಂದರೆ ಇರೈವಾ ನೀತಾರ ಅಂದರೆ ಹಿಂದಿನ ಭಾಷೆಗಳ ಬ್ರಹ್ಮಾನಂದ ಹೇಳಿದ್ರಲ್ಲ, ಶತಃ ಪಂಚಹಸ್ತ ಶತಂ ಮಾಲಹಸ್ತ ಶತಂ ಪಣಹಸ್ತ ಅಂತ. ಆ ಥರ ನಮಗೆ ಆ ಅನುಭವವನ್ನು ನೀನೇ ಕೊಡಬೇಕು ಅಂದ್ಬಿಟ್ಟು ಅಂತ ಹೇಳ್ತಾ ಇದಕ್ಕೆ. ಅದರಿಂದ ಈ ಸಾರೂಪ್ಯವನ್ನು ಇದರ ಹೇಳ್ತಾ ಇದಕ್ಕೆ. ಇಲ್ಲಿ ಮುಂತನ್ನೋಡು 3 ಸಲ ಬಂದಿದೆ ಅದಕ್ಕೆ 3 ಸಲ ಬಂದಿದ್ದ. ಒಂದು ಇದು ಪ್ರಾಪ್ಯ ಪ್ರಾಪಕತ್ವ ಸಂಗ್ರಹ, ಇಂದಲೇ ಶರೀರ ಭಾವ, ಪ್ರಾಪ್ಯ ಸಂಗ್ರಹ, ಇದು ಪ್ರಾಪಕತ್ವ ಸಂಗ್ರಹ. ಇದೆಲ್ಲವನ್ನೂ ಹೇಳಿದ್ರು. 27ರಲ್ಲಿ ವಿಜಯನ್ ಹೇಳಿದ್ರು. 28ರಲ್ಲಿ ಇದರಲ್ಲಿ ಸ್ವಾಧ್ಯಾಯ ಮತ್ತು ಯೋಗ ಅಂತಂದರೆ ಆ ಪಶುಗಳು ಎಲ್ಲ ಭಾಗವತರು ಹೇಳ್ತಾರೆ. ಅಲ್ಲಿ ಹೋಗಿ ಚಿಂತನೆ ಮಾಡೋದೇ ಸ್ವಾಧ್ಯಾಯ. ಅಲ್ಲಿ ಹೋಗಿ ಹೇಳ್ತಾರೆ ಅದೇ ಸುತ್ತಮಣ ಸ್ವಾಧ್ಯಾಯಕ್ಕೆ. ಆ ಪುಣ್ಯಂ ಅನ್ನೋದು ಯೋಗ, ಬೃಹಸ್ಪತಿ ಬರುತ್ತೆ ಅಂದ್ಬಿಟ್ಟು ಇದನ್ನು ಎರಡನ್ನೂ ತೋರಿಸುತ್ತೆ ಅಂತ ಹೇಳ್ತಾ ಇದಕ್ಕೆ. ಆಮೇಲೆ ಇದನ್ನು ಹೇಳ್ತಾರೆ ಇದರಲ್ಲಿ ಉಂಟೋನಿಡಲೇ ನಮಕ್ಕೆ ಒழிಕ ಒഴിಗಾದ ಅಂತ ಹೇಳ್ತಾರೆ ಅದಕ್ಕೆ. ನನ್ನ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅನ್ನೋದು. ಇದಕ್ಕೆ ಇದು ಅವಿಭಾಗ್ಯದ ಇದಕ್ಕೆ. ನಮಗೂ ಭಗವಂತನಿಗೆ ಅವಿಚ್ಛೇದ ಸಂಬಂಧ, ಬಿಡಿಸೋಕ್ಕಾಗೋದಿಲ್ಲ. ಭಗವಂತನೂ ಇದನ್ನು ಬಿಡೋಕ್ಕಾಗಲ್ಲ, ನಮ್ಮನ್ನು ಬಿಡೋಕ್ಕಾಗಲ್ಲ. ಯಾಕೆಂದರೆ ನಮಗೂ 9 ದಿನದ ಸಂಬಂಧ ಹೇಳಿದೆ ನಮಗೆ. ಅವನು ರಕ್ಷಕ, ನಾವು ರಕ್ಷರು, ಜ್ಞಾತ ಜ್ಞೇಯ, ಆಮೇಲೆ ದಾಸ ದಾಸಿ ಶೇಷಿ ಶೇಷ ಎಲ್ಲವನ್ನೂ ಹೇಳ್ಕೊಂಡು 9 ಸಂಬಂಧ ಇದೆಯಲ್ಲ ಇದು. ಈ ಅನನ್ಯ 9 ಸಂಬಂಧವು ಭಗವಂತ ನಮಗೆ ಬೇರ್ಪಡೆ ಸಾಧ್ಯವೇ ಇಲ್ಲ ಅದು. ಹಾಗಾಗಿ ನಮಗೆ ನಮಗೇನು ಗೊತ್ತಿಲ್ಲದೆ ಆದರೂ ಒಂತನ್ನೋ ನಮಕ್ಕಿಂಗ್ ಒಳಿಯಕ್ಕ ಒಳ್ಳೆಯ ನನ್ನನ್ನು ಬಿಡಿಸೋಕೆ ಸಾಧ್ಯವೇ ಇಲ್ಲ. ನಿನ್ನಿಂದಲೂ ಸಾಧ್ಯವಿಲ್ಲ, ಬೇರೆ ಯಾರೂ ಇಲ್ಲ, ನಿನ್ನಿಂದಲೂ ಬಿಡಿಸೋಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಎಲ್ಲವೂ ಇರೋದ್ರಿಂದ ಅಪ್ರತ್ಯಕ್ಷ ಸಿದ್ಧತ್ವ ಅಂತ ಹೇಳ್ತೇವೆ ಅದಕ್ಕೆ. ಬ್ರಹ್ಮಸೂತ್ರದಲ್ಲಿ ಅವಿಭಾಗೇನ ದೃಷ್ಟತ್ವ ಅಂತ ಬರುತ್ತೆ. ಅಲ್ಲಿ ಹೋದರೆ ಭಗವಂತನಿಗೆ ಅವಿಭಾಗವಾಗಿ ನೋಡೋಕ್ಕೆ ಆಯಿತು. ಅವಿಭಾಗೇನಲ್ಲಿ ವಿಭಾಗವಿಲ್ಲದೆ ನೋಡ್ತಾ ಅಂತ. ಭಗವಂತನಿಗೂ ಜೀವಾತ್ಮನಿಗೂ ವಿಭಾಗವೇ ಇಲ್ಲ. ಬ್ರಹ್ಮಸೂತ್ರ ಹೇಳ್ತದೆ ಅವಿಭಾಗೇನ. ಅಲ್ಲಿ ಹೋದರೆ ಅವಿಭಾಗ, ಜೀವಾತ್ಮ ಪರಮಾತ್ಮನಿಗೂ ಬೇರೆ ಆದರೂ ಬಿಡಿಸೋದಕ್ಕೆ ಸಾಧ್ಯವಿಲ್ಲ. ವಿಭಾಗೇನ ದೃಷ್ಟತ್ವ ಅಂತ ಬ್ರಹ್ಮಸೂತ್ರ ಇದೆ. ಆ ಥರ ಹೇಳ್ತಾರಂತೆ. ಅದು ಅಪ್ರತ್ಯಕ್ಷ ಸಿದ್ಧತ್ವ ಅಂತ. ಒಬ್ಬರೊಬ್ಬರು ಬೇರೆ ಆದರೂ ಬಿಡಿಸೋಕ್ಕೆ ಸಾಧ್ಯವಿಲ್ಲ, ಅಂಟುಕೊಂಡಿರೋ ಥರ. ಅದನ್ನು ಇಲ್ಲಿ ಹೇಳ್ತಾರೆ ಅದಕ್ಕೆ. ಅದನ್ನು ತೆಗೆದು ತೋರಿಸ್ತಾ ಇದೆ. ಇದನ್ನು ಇನ್ನೊಂದು ಇದರಲ್ಲಿ ಇದನ್ನು ತೋರಿಸ್ಕೊಡ್ತಾರೆ ಅದಕ್ಕೆ. ಇದರ ಭಾಷೆಗಾರ ಹೇಳಿದ್ದಷ್ಟು ಅದ್ಭುತವಾದಂಥ ನಾವು ಏನೇನೆಲ್ಲ ಪಾಪವನ್ನು ಮಾಡ್ತೀವಿ ಎಂಬುದಂತ ಬಹಳ ಅದ್ಭುತ ಹೇಳ್ತಾರೆ ಅದಕ್ಕೆ. ಅಲ್ಲಿ ಅವನು ಒಂತನ್ನೈ ಅಂತ ಕಥಾ ಅಂತ ಹೇಳ್ತಾರೆ ಅದಕ್ಕೆ. ಆಳವಂದ ಅದಕ್ಕೆ ಹೇಳ್ತಾರೆ. ಆಳವಂದ ಹೇಳಬೇಕಾದ್ರೆ ಅವನು ಸ್ತೋತ್ರದಲ್ಲಿ ಹೇಳ್ತಾರೆ ಅದಕ್ಕೆ. ನೀನು ನನಗೆ ಕೊಡೋದಿಲ್ಲ ಅನ್ನೋಕ್ಕೆ ಆಗದೇ ಇಲ್ಲ ನೀನು. ಯಾಕೆಂದರೆ ನನ್ನನ್ನು ಬಿಡಿಸೋಕ್ಕೆ ಸಾಧ್ಯವಿಲ್ಲ. ನೀನು ನನ್ನ ತೊಗೊಂಡು ಹೋಗೋದಿಲ್ಲ ಅಂದರೂ ನಾನು ಬಿಟ್ಟರೆ ನಿನಗೆ ಆಗೋದೇ ಇಲ್ಲ. ಒಂದು ಎರಡನೇದಾಗಿ ನೀನು ಕರುಣೆ ಯಾರಿಗೆ? ನಿನ್ನ ಕರುಣೆ ಇರೋದು ಯಾರು ಕೆಳಗಡೆ ಇದ್ದಾರೋ ಅವ್ರನ್ನ ಕಾಪಾಡೋದಕ್ಕೆ. ಆವಾಗ ನನ್ನನ್ನು ನೀನು ಕಾಪಾಡದೆ ಹೋದ್ರೆ ನಿನ್ನ ಕರುಣೆ ಬೆಲೆನೇ ಇಲ್ಲ. ಯಾಕಂದರೆ ಕಡೆಯಲ್ಲಿರೋ ನಾನೇ ನಿಮ್ಮ ಕ್ಯೂನಲ್ಲಿ ನನ್ನನ್ನು ನೀನು ಕಾಪಾಡದೆ ಹೋದರೆ ನಿನಗೆ ಬೆಲೆನೇ ಸಿಗೋದಿಲ್ಲ ಅಂದ್ಬಿಟ್ಟು ಅದ್ಭುತವಾಗಿ ಕೊಂಡಾಡ್ತಾರೆ ಅದಕ್ಕೆ. ಆಮೇಲೆ
ಆಚಾರ್ಯ ಹೇಳ್ತಾರೆ ಅದಕ್ಕೆ, ಅದನ್ನು ಹೇಳ್ತಾರೆ ಅದಕ್ಕೆ ಯಾರೋ ಅನಂತ ಅವತಾರ, ಅಸಂಖ್ಯ ಅವತಾರ, ಎಲ್ಲ ಅವತಾರನೂ ಮಾಡಿದೆ ಅಂತ ಹೇಳ್ತಾರಲ್ಲ ಭಾಷೆಕಾರರು. ಅದನ್ನು ಇಲ್ಲಿ ನಾವು ನೆನೆಸ್ಕೋಬೋದು. ಇದರಲ್ಲಿ ಹಿಂದೆ ಯಾವುದೋ ಶ್ಲೋಕದಲ್ಲಿ ಹೇಳ್ತೀನಿ. ಹಾಗೆ ಎಲ್ಲದರಲ್ಲೂ ಸಹ ನಮಗೂ ಭಗವಂತನಿಗೂ ಯಾವುದೂ ಹೊರಗಡೆಯಿಲ್ಲ ಅಂದ್ಬಿಟ್ಟು ತೋರಿಸ್ತಾಳೆ. ಇದರಲ್ಲಿ ಏನಂದರೆ ನಮಗೆ ಯೋಗ್ಯತೆ, ನಮಗೂ ಭಗವಂತನಿಗೆ ಏನಪ್ಪ ಅಂದರೆ ಯೋಗ್ಯತೆ, ಆ ಯೋಗ್ಯತೆಯನ್ನು ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ. ಅದರಿಂದ ಇದನ್ನು ನಾವು ಅನುಸರಿಸಿ ನಾವು ಹೇಳ್ತಾರೆ. ಅದಕ್ಕೆ ಆಳ್ವಾರಗಳು ಸಹ ಹೇಳ್ತಾರೆ ಅದಕ್ಕೆ ಅವನು ತಿರುಚಂದ ಹೇಳ್ತಾರೆ, ಕುಲಂಗಳಾಯ ಈರಂಡಿಲ್ ಒಂದಿಲುಂ ಬಿರಂದಿಲೆ ಅಂದರೆ ಅವರು ಪಂಚಮದಲ್ಲಿ ಹುಡ್ತಾರೆ. ಕುಲಂಗಳ ಈರಿರಂಡೆ 4 ವರ್ಣಾಶ್ರಮದಲ್ಲಿ ನಾವು ಹುಟ್ಟಲಿಲ್ಲ, 5ನೇದಲ್ಲಿ ಹುಡ್ತಾರೆ. ಒಂದಿಲುಂ ನಾ ಬಿರಂದಿಲೆ ನಲಂಗಾಯ ಬರ್ತಲೆಗಳು ನಾವಿಲುಂ ನಲಿನಿಲೆ. ನನಗೆ ಒಳ್ಳೆ ಕಳೆಯೂ ಗೊತ್ತಿಲ್ಲ, ಒಳ್ಳೆಯ ಗೊತ್ತಿಲ್ಲ, ಯಾವುದನ್ನೂ ಗೊತ್ತಿಲ್ಲ. ಕುಲಂಗಳೈಂದು ಪೆಂಡಲೆ ಇಂದ್ರಿಯ ನನಗೆ ಇಂದ್ರಿಯನ್ನೂ ಸಹ ನಾನು ಜಯಿಸಲಿಲ್ಲ ಅವರದು. ಆಮೇಲೆ ಕೊರಿಯಿಲೆ ಪುನರ್ಗನಿಂದ ಇಲಂಗೆ ಪಾದ ಮಂಡ್ರಿ ಮತ್ತವರು. ನನಗೆ ಬೇರೆ ಯಾವ ಗತಿಯೂ ಇಲ್ಲ. ಪುನಿದ ಅಂದರೆ ಭಗವಂತ ನಿಮ್ಮ ಇಲಂಗೆ ಪಾದ, ನಿನ್ನ 2 ಪದ ಪಾದ ಇದೆಯಲ್ಲ ಅದನ್ನು ಮಂಡ್ರಿ ಮತ್ತೋರು ಬರ್ತಿಲ್ಲ ಏನಂತ. ಅದು ಬಿಟ್ಟು ಅನನ್ಯ ಗತಿತ್ತು ಆ ಚಿಂತೆ ಹೇಳಿದ್ರು, ಯಾವುದೂ ನನಗಿಲ್ಲ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ. ಹಾಗಾಗಿ ಅದನ್ನು ಹೇಳ್ತಾರೆ. ಆಮೇಲೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಸರ್ವಂ ಮಮ ದೇವ ಅಂತ ಹೇಳ್ತಾರಲ್ಲ, ಹಾಗೆ ಅದರಲ್ಲೂ ಸಹ ಅದನ್ನು ಹೇಳ್ತಾರೆ. ಹಾಗಾಗಿ ನಮಗೆ ಇದನ್ನು ಹೇಳ್ತಾರೆ, ಇದನ್ನ ವಿಷಯನ ಹೇಳ್ಕೊಡ್ತಾರೆ ಅದಕ್ಕೆ. ನಮ್ಮ ಬಂಧವನ್ನು ಹೇಳ್ಕೊಡ್ತಾರೆ ಅದಕ್ಕೆ. ಆ ರಸಗಳ ಆಮೇಲೆ ಹೇಳ್ತಾ ಅಂತ ಅವನು ಭಗವಂತ ಹೇಳ್ತಾನೆ, ಯೋಗೀನಾಂ ಅಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾಂ ಶ್ರದ್ಧಾವಾನ್ ಭಜತೇಯೇಮಾಂ ಸಮಯಯುಕ್ತ ತಮೋಯುತಃ ಅಂದ್ಬಿಟ್ಟು ಸ್ವೇಸ್ವೇ ಕರ್ಮಂ ನಿಮಿರ್ತಃ ಸಂಸಿದ್ಧಿಂ ಲಭತೆ ನರಃ. ಆಮೇಲೆ ಯತಃ ಪ್ರವೃತ್ತಿ ಭೂತಾನಾಂ ಏವ ಸರ್ವವಿಧಂ ಗತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿವಿಂದಂತಿ ಮಾನವ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಅವರವರು ಹೇಳ್ತಾರೆ, ಯೋಗಿಗಳು ಅವರು ಮಾಡಿ ತಪಸ್ ಮಾಡಿ ಅವ್ರು ತಗೊಂಡು ಪಡಿತಾರೆ ಒಂದು. ಅವರವರು ಸ್ವೇ ಕರ್ಮಣಿ ಅಭಿವೃದ್ಧ, ಅವರವರ ಆಶ್ರಮ ಧರ್ಮವನ್ನು ಅದನ್ನು ಅನುಷ್ಠಾನ ಮಾಡಿದ್ರೇ ಸಂಸಿದ್ಧಿಂ ಲಭತೆ. ಇದನ್ನು ಹೇಳ್ತಾನೆ ಕೃಷ್ಣ. ಇನ್ನು ಕರ್ಮ ಮಾಡ್ತಾ ಇದೆಯಲ್ಲ ವೈಶ್ವಕರ್ಮ, ಅದಕ್ಕೆ ಕೊಡ್ತೀನಿ ಅಂದರೆ ಅವರು ಅದನ್ನು ಬೇಡಾತಾರೆ. ಯಾಕೆಂದರೆ ಅದರಲ್ಲೂ ಕೊರೆ ಇದೆ. ನಾವು ನಮ್ಮ ಆಶ್ರಮ ಧರ್ಮಾನ ಮಾಡ್ತಾ ಇಲ್ಲ, ಏನೋ ಮಾಡ್ತಾ ಅಂತ ಹೇಳ್ತಾರೆ. ಅಂದರೆ ನಮಗೆ ಕೊಡೋದಕ್ಕೆ ಅದಕ್ಕೆ ಯತಃ ಪ್ರವೃತ್ತಿ ಭೂತಾಂ ಏನ ಸ್ವರೂಪ ಇದಂ. ಅವರವರ ಕರ್ಮ ಅಂದ್ಕೊಂಡ್ರೆ ಸ್ವಕರ್ಮಣ ತಮಭ್ಯರ್ಥ, ಅವರು ಮಾಡುವ ಆಶ್ರಮ ವಿಧಿಯ ಕರ್ಮವೇ ನನಗೆ ಅರ್ಚನೆ ಮಾಡೋದಂಗಾಗುತ್ತೆ. ಸಿದ್ಧಿಂ ಬಿಂದತಿ ಮಾನವರು ಸಿದ್ಧಿಯನ್ನು ಪಡ್ಕೊಳ್ತಾರೆ ಅಂತ ಭಗವಂತ ಹೇಳಿದ್ದಾನೆ. ಅದರಿಂದ ಎಲ್ಲರಿಗೂ ಏನಂದರೆ ಅನನ್ಯಗತಿತ್ವ ಆಕಿಂಚಿನ್ನ ಮತ್ತು ಆಶ್ರಮ ವರ್ಣ, ಅವರ ಯಾವ ವರ್ಣದಲ್ಲಿ ಆಶ್ರಮ ಮಾಡ್ಕೋಬೇಕು. ಅದಕ್ಕೆ ಕುಲಂತರಂ ಶಲ್ವಂ ತರಂ ಅನ್ಬೇಕಾದ್ರೆ ನಾವು ತಪ್ಪಾತಿ ಹೋಗೋದು. ಕುಲಂತರಂ ಅಂದರೆ ಶ್ರೀ ವೈಷ್ಣವಗಳು ಅಂತ ಇರುತ್ತೆ, ಶಲ್ವಂ ತರಂ ಅಂದರೆ ಭಗವಂತನ ಪಾದಗಳನ್ನು ಕೊಡುತ್ತೆ ಅಂತ. ವೈಷ್ಣವತ್ವಕ್ಕೆ ಸಮ ಎಲ್ಲರೂ, ಯಾರು ಶರಣಾಗ್ತರಾಗ್ತೋ ಎಲ್ಲರೂ ಒಂದೇ, ಅದರಲ್ಲಿ ಯಾವ ಭೇದವೂ ಇಲ್ಲ. ಎಲ್ಲರೂ ವೈಷ್ಣವರು, ಶ್ರೀ ವೈಷ್ಣವರು, ಯಾವ ಭೇದವೂ ಇಲ್ಲ. ಆದರೆ ವರ್ಣಾಶ್ರಮ ಧರ್ಮವನ್ನು ಅನುಸರಿಸಬೇಕು. ಈ ಕಾಲದಲ್ಲಿ ವರ್ಣಾಶ್ರಮ ಯಾರು ಅನುಸರಿಸ್ತಾ ಇಲ್ಲ, ಯಾಕೆ ಅನುಸರಿಸ್ಬೇಕು, ಆದಷ್ಟು ಅನುಸರಿಸಬೇಕು. ಅದನ್ನು ಭಗವಂತ ಅದನ್ನು ಹೇಳ್ತಾನೆ. ಅದೇ ನನಗೆ ಆರಾಧನೆ ಮಾಡೋದಂಗೆ ಅಂತ. ನೀವು ಅದನ್ನು ಮಾಡಿಕೊಂಡಿದ್ರೆ ಅದೇ ನನಗೆ ಆರಾಧನೆ ಮಾಡೋದಂಗೆ ಅಂತ ಹೇಳ್ತಾರೆ. ಹಾಗೆ ಅದನ್ನು ಹೇಳ್ತಾರೆ ಭಗವಂತ. ಎಲ್ಲವನ್ನು ಮಾಡಿದ್ರೆ ಹೋಗ್ತಾರೆ. ಇಲ್ಲಿ ಅಧಿಕಾರತ್ವವನ್ನು ಹೇಳಿದ್ರು. ಅಧಿಕಾರತ್ವವನ್ನು ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮುಂದಿನ ಭಾಷೆಯಲ್ಲಿ ಇಲ್ಲಿ ಶರಣಾಗತಿ, ಮುಂದಿನ ಶರಣಾಗತಿಯನ್ನು ಬಂದ್ಬಿಡ್ತಾರೆ. ಅದಾದಮೇಲೆ ಫಲಶ್ರುತಿ ಆಗಿರುತ್ತೆ. ಶತಮ ಕಬಡಿ ನೀವ
வேதமைத்து புண்பித்தாரும்